ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದಿನ ಆರಾಧನೆಗೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ತಂದೆಯಾದ ದೇವರೇ, ನಿಮ್ಮನ್ನು ಸ್ತುತಿಸಿ ಆರಾಧಿಸುತ್ತೇವೆ. ಈ ದಿನದ ಆರಾಧನೆ ಮತ್ತು ನೀವು ನೀಡುವ ದೇವರ ವಾಕ್ಯದ ಮೂಲಕ ನಾವು ಇನ್ನಷ್ಟು ನಿಮ್ಮ ಬಳಿಗೆ ಸರಿಯಲು ನಿಮ್ಮ ಕೃಪೆಯನ್ನು ನಮಗೆ ನೀಡಿರಿ ತಂದೆ. ಈಗ ನಾವು ಕೇಳುವ ನಿಮ್ಮ ವಾಕ್ಯದ ಮೂಲಕ ನೀವು ನಮಗೆ ವಾಗ್ದಾನ ಮಾಡಿದ ಪ್ರೀತಿ, ಕರುಣೆ, ದಯೆ ಮತ್ತು ಕೃಪೆ ದೈನಂದಿನ ನಮ್ಮ ಜೀವನದಲ್ಲಿ ಅನುಭವಿಸಲು ನಮಗೆ ಅನುಗ್ರಹಿಸು ತಂದೆ. ಆಮೇನ್. ಹಲ್ಲೆಲೂಯಾ. ಯೆಹೋವನೇ, ಎಲ್ಲ ಮಹಿಮೆ, ವೈಭವ, ಪರಾಕ್ರಮ, ಪ್ರಭಾವ, ಪ್ರತಾಪ, ಪ್ರತಿಭೆ ಎಲ್ಲವೂ ನಿನ್ನವೇ. ಭೂಮ್ಯಾಕಾಶಗಳಲ್ಲಿ ಇರುವುದೆಲ್ಲ ನಿನ್ನದೇ. ಯೆಹೋವನೇ, ರಾಜ್ಯವು ನಿನ್ನದು. ನೀನು ಮಹೋನ್ನತನಾಗಿ ಸರ್ವವನ್ನು ಆಳುವನಾಗಿರುತ್ತಿ. ಪ್ರಭಾವ, ಐಶ್ವರ್ಯಗಳು ನಿನ್ನ ಸನ್ನಿಧಿಯಿಂದ ಬರುತ್ತವೆ. ನೀನು ಸರ್ವಾಧಿಕಾರಿಯು. ಬಲ, ಪರಾಕ್ರಮಗಳು ನಿನ್ನ ಹಸ್ತದಲ್ಲಿರುತ್ತವೆ. ಎಲ್ಲ ಮಹಿಮೆಗೂ ಶಕ್ತಿಗೂ ನೀನೇ ಮೂಲನು. ಆದುದರಿಂದ ನಮ್ಮ ದೇವರೇ, ನಾವು ನಿಮಗೆ ಸ್ತುತಿ ಮಾಡುತ್ತಾ ನಿನ್ನ ಪ್ರಭಾವಳ ನಾಮವನ್ನು ಕೀರ್ತಿಸುತ್ತೇವೆ. ಹಲ್ಲೆಲೂಯಾ. ಆಮೆನ್. ನಿಮಗೆ ಆರಾಧನೆ ಯೇಸುವೇ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಿಮಗೆ ಆರಾಧನೆ ಯೇಸುವೇ, ನಿಮಗೆ ಆರಾಧನೆ. ನಿಮಗೆ ಸ್ತೋತ್ರ 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 ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು, ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ದಿವ್ರಮೆ ಬೇಡ, ದಿವ್ರಮೆ ಬೇಡ, ಭಯ ಪಡಬೇಡ. ಎಂದೆಂದು ಆತ ನಿನ್ನ ಜೊತೆಗಿರುವ. ತನ್ನ ಧರ್ಮದ ಬಲಂಗೆಯ ನೀಡಿಯಾತ ಸದಾ ನಿನ್ನ ಸಹಾಯ ಕಿರುವ. ದಿವ್ರಮೆ ಬೇಡ, ದಿವ್ರಮೆ ಬೇಡ, ಭಯ ಪಡಬೇಡ. ಎಂದೆಂದು ಆತ ನಿನ್ನ ಜೊತೆಗಿರುವ. ತನ್ನ ಧರ್ಮದ ಬಲಂಗೆಯ ನೀಡಿಯಾತ ಸದಾ ನಿನ್ನ ಸಹಾಯ ಕಿರುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು, ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆವಾಗ ಆತ ನಿನ್ನ ಜೊತೆಗಿರುವ. ಆತನ ದೊಣ್ಣೆಯು ಕೋಲು ನಿನಗೆ ಧೈರ್ಯವ ನೀಡಿ ಮುಂದೆ ನಡೆಸುವನು. ಕಾರ್ಗತ್ತಲಿನ
ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆವಾಗ ಆತ ನಿನ್ನ ಜೊತೆಗಿರುವ ಆತನ ದೊನ್ನೆಯು ಕೋಲು ನಿನಗೆ ಧೈರ್ಯವ ನೀಡಿ ಮುಂದೆ ನಡೆಸುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನಿನ್ನೆಲ್ಲ ರೋಗ ಬಾಧೆಯಿಂದ ಮರಣಕರ ವ್ಯಾಧಿ ಎಂದಲೂ ತಪ್ಪಿಸಿ ನಿನ್ನನ್ನು ಕಾಯುವನು. ನಿನ್ ರೋಗ ಎಲ್ಲ ವಾಸಿ ಮಾಡುವನು. ನಿನ್ ಎಲ್ಲ ರೋಗ ಬಾಧೆಯಿಂದ ಮರಣಕರ ವ್ಯಾಧಿ ಎಂದಲೂ ತಪ್ಪಿಸಿ ನಿನ್ನನ್ನು ಕಾಯುವನು. ನಿನ್ ರೋಗ ಎಲ್ಲ ವಾಸಿ ಮಾಡುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ಸಮಸ್ತ ರೋಗ ಬಾಧೆಯಿಂದ ಮರಣಕರ ವ್ಯಾಧಿ ಇಂದಲೂ ತಪ್ಪಿಸಿ ನಿನ್ನನ್ನು ಕಾಯುವನು. ನಿನ್ ರೋಗ ಎಲ್ಲ ವಾಸಿ ಮಾಡುವನು. ಸಮಸ್ತ ರೋಗ ಬಾಧೆಯಿಂದ ಮರಣಕರ ವ್ಯಾಧಿ ಇಂದಲೂ ತಪ್ಪಿಸಿ ನಿನ್ನನ್ನು ಕಾಯುವನು. ನಿನ್ ರೋಗ ಎಲ್ಲ ವಾಸಿ ಮಾಡುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ ಆತ ತೂಕಡಿಸದೆ ನಿದ್ರಿಸದೆ
ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ. ರಾತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ಸದಾ ನಿನ್ನನ್ನು ಕಾಯುವನು. ಸದಾ ನಿನ್ನನ್ನು ಕಾಯುವನು. ಓ ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ. ಓ ಯೇಸುವೇ ನಿಮಗೆ ಆರಾಧನೆ. ಯೇಸುವೇ ನಿಮಗೆ ಸ್ತೋತ್ರ 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 ಸ್ತೋತ್ರ. ಓ ಯೇಸುವೇ ನಿಮಗೆ ಆರಾಧನೆ. ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಿನ್ನ ಹಾಗೆ ದೇವರು ಭೂಮಿಯಲಿಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾ ನೆಲೆಗೊಳ್ಳುವೆ, ನೀನೇ ನನ್ನ ಸರ್ವಸ್ವ ನನ್ನ ಯೇಸುವೆ. ನಿನ್ನ ಹಾಗೆ ದೇವರು ಭೂಮಿಯಲಿಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾ ನೆಲೆಗೊಳ್ಳುವೆ, ನೀನೇ ನನ್ನ ಸರ್ವಸ್ವ ನನ್ನ ಯೇಸುವೆ. ಆರಾಧನೆ ನಿಮಗೆ ಆರಾಧನೆ, ನನ್ನ ಯೇಸುವೆ ನಿಮಗೆ ಆರಾಧನೆ. ಆರಾಧನೆ ನಿಮಗೆ ಆರಾಧನೆ, ನನ್ನ ಯೇಸುವೆ ನಿಮಗೆ ಆರಾಧನೆ. ನನ್ನೆಲ್ಲವನ್ನೂ ನಾ ಸಮರ್ಪಿಸುವೆ, ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ. ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ, ಪವಿತ್ರಾತ್ಮದಿಂದ ನನ್ನ ತುಂಬಿಸು ನೀ. ನನ್ನೆಲ್ಲವನ್ನೂ ನಾ ಸಮರ್ಪಿಸುವೆ, ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ. ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ, ಪವಿತ್ರಾತ್ಮದಿಂದ ನನ್ನ ತುಂಬಿಸು ನೀ. ಆರಾಧನೆ ನಿಮಗೆ ಆರಾಧನೆ, ನನ್ನ ಯೇಸುವೆ ನಿಮಗೆ ಆರಾಧನೆ. 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 ನಿನ್ನ ಮಾರ್ಗದಲ್ಲಿ ನಾನೆಂದು ನಡೆಯಲು, ಮಾರ್ಗದರ್ಶಿಯಾಗಿ ನನ್ನ ನೀ ನಡೆಸು. ನಂಬಿಕೆಯಲ್ಲಿ ನಾ ದೃಢವಾಗಲು, ಕ್ರಿಸ್ತನೆಂಬ ಬಂಡೆ ಮೇಲೆ ನನ್ನ ನಿಲ್ಲಿಸು. ನಿನ್ನ ಮಾರ್ಗದಲ್ಲಿ ನಾನೆಂದು ನಡೆಯಲು, ಮಾರ್ಗ
ಮಾರ್ಗದರ್ಶಿಯಾಗಿ ನನ್ನ ನೀ ನಡೆಸು. ನಂಬಿಕೆಯಲ್ಲಿ ನಾ ದೃಢವಾಗಲು ಕ್ರಿಸ್ತನೆಂಬ ಬಂಡೆ ಮೇಲೆ ನನ್ನ ನಿಲ್ಲಿಸು. ಆರಾಧನೆ ನಿಮಗೆ ಆರಾಧನೆ, ನನ್ನ ಯೇಸುವೆ ನಿಮಗೆ ಆರಾಧನೆ. 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 ಓ ನಿಮಗೆ ಆರಾಧನೆ ಯೇಸುವೆ, ನಿಮಗೆ ಆರಾಧನೆ ಯೇಸುವೆ. ಓ ಯೇಸುವೆ ನಿಮಗೆ ಆರಾಧನೆ 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 ಯೇಸುವೆ, ನಿಮಗೆ ಸ್ತೋತ್ರ 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 ಸ್ತೋತ್ರ. ಓ ಯೇಸುವೆ ನಿಮಗೆ ಆರಾಧನೆ ಆರಾಧನೆ. ಯೇಸುವೆ 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 ಯೇಸುವೆ. ನೀ ಎಲ್ಲಕ್ಕೆ ಯೋಗ್ಯನು, ನೀ ಎಲ್ಲಕ್ಕೆ ಯೋಗ್ಯನು. ನಿನಗಾಗಿ ಎಲ್ಲವೂ, ನಿನ್ನಿಂದಲೇ ಎಲ್ಲವೂ, ನಿಮಗೆ ಮಾತ್ರ ಮಹಿಮೆ. ನೀ ಎಲ್ಲಕ್ಕೆ ಯೋಗ್ಯನು, ನೀ ಎಲ್ಲಕ್ಕೆ ಯೋಗ್ಯನು. ನಿನ್ನಿಂದಲೇ ಎಲ್ಲವೂ, ನಿನಗಾಗಿ ಎಲ್ಲವೂ, ನಿಮಗೆ ಮಾತ್ರ ಮಹಿಮೆ. ನೀ ಎಲ್ಲಕ್ಕೆ ಯೋಗ್ಯನು, ನೀ ಎಲ್ಲಕ್ಕೆ ಯೋಗ್ಯನು. ನಿನ್ನಿಂದಲೇ ಎಲ್ಲವೂ, ನಿನಗಾಗಿಯೇ ಎಲ್ಲವೂ, ನಿನಗೆ ಮಾತ್ರ ಮಹಿಮೆ. ನೀನೆಲ್ಲಕ್ಕೆ ಯೋಗ್ಯನು, ನೀ ಎಲ್ಲಕ್ಕೆ ಯೋಗ್ಯನು. ನಿನ್ನಿಂದಲೇ ಎಲ್ಲವೂ, ನಿನಗಾಗಿ ಎಲ್ಲವೂ, ನಿಮಗೆ ಮಾತ್ರ ಮಹಿಮೆ. ನೀ ಎಲ್ಲಕ್ಕೆ ಯೋಗ್ಯನು, ನೀ ಎಲ್ಲಕ್ಕೆ ಯೋಗ್ಯನು. ನಿನ್ನಿಂದಲೇ ಎಲ್ಲವೂ, ನಿನಗಾಗಿ ಎಲ್ಲವೂ, ನಿಮಗೆ ಮಾತ್ರ ಮಹಿಮೆ. ಯೆಹೋವಾ ಈರೇ ನಾದಾನನ್ ದೈವಂ, ನೀ ಮಾತ್ರ ಸಾಕು ನನಗೆ. ಯೆಹೋವಾ
ರಾಫಾ ಸೌಖ್ಯದಾಯಕ ನಿನ್ನ ಗಾಯಗಳಿಂದ ಗುಣವಾದೆ ಯೆಹೋವ ಶಮ್ಮ ಜೊತೆ ಇರುವ ನನಗೆಂದಿಗೂ ಭಯವೇ ಇಲ್ಲ ಯೆಹೋವ ಶಮ್ಮ ನನ್ನ ಜೊತೆ ಇರುವ ನನಗೆಂದಿಗೂ ಭಯವೇ ಇಲ್ಲ ನೀ ಮಾತ್ರ ಸಾಕು ನೀ ಮಾತ್ರ ಸಾಕು ನೀ ಮಾತ್ರ ಸಾಕು ನನಗೆ ನೀ ಮಾತ್ರ ಸಾಕು ನೀ ಮಾತ್ರ ಸಾಕು ನೀ ಮಾತ್ರ ಸಾಕು ನನಗೆ ಯೆಹೋವಾ ಈರೆ ನಾದಾನನ್ ದೈವಂ ನೀ ಮಾತ್ರ ಸಾಕು ನನಗೆ ಯೆಹೋವಾ ರಾಫಾ ಸೌಖ್ಯದಾಯಕ ನಿನ್ನ ಗಾಯಗಳಿಂದ ಗುಣವಾದೆ ಯೆಹೋವ ಶಮ್ಮ ಜೊತೆ ಇರುವ ನನಗೆಂದಿಗೂ ಭಯವೇ ಇಲ್ಲ ಯೆಹೋವ ಶಮ್ಮ ನನ್ನ ಜೊತೆ ಇರುವ ನನಗೆಂದಿಗೂ ಭಯವೇ ಇಲ್ಲ ನೀ ಮಾತ್ರ ಸಾಕು ನೀ ಮಾತ್ರ ಸಾಕು ನೀ ಮಾತ್ರ ಸಾಕು ನನಗೆ ನೀ ಸಾಕೆ ನನಗೆ ನೀ ಸಾಕೆ ನನಗೆ ನೀ ಸಾಕೆ ನನಗೆ ನೀ ಸಾಕೆ ನನಗೆ ಯೇಸುವೇ ನೀ ಸಾಕೆ ನನಗೆ ನೀ ಸಾಕೆ ನನಗೆ ನೀ ಸಾಕೆ ನನಗೆ ನೀ ಸಾಕೆ ನನಗೆ ಯೇಸುವೇ ನೀ ಸಾಕೆ ನನಗೆ ನೀ ಸಾಕೆ ನನಗೆ ನೀ ಸಾಕೆ ನನಗೆ ಯೇಸುವೇ ನೀ ಸಾಕೆ ನನಗೆ ನೀ ಸಾಕೆ ನನಗೆ ನೀ ಸಾಕೆ ನನಗೆ ಯೇಸುವೇ ನೀ ಸಾಕೆ ನನಗೆ ನೀ ಸಾಕೆ ನನಗೆ ನೀ ಸಾಕೆ ನನಗೆ ಯೇಸುವೇ ಯೇಸುವೆ ಸ್ತೋತ್ರ. ಆಮೆನ್. ಯೇಸುವೆ, ಹೇಗೆ ನೀನು 5 ರೊಟ್ಟಿಯನ್ನು ಮುರಿದು 5,000 ಜನರಿಗೆ ಹಂಚಿದೆ, ಅದೇ ರೀತಿ ಈ ದೇವರ ವಾಕ್ಯವನ್ನು ನಿನ್ನ ಜನರಿಗೆ ಹಂಚಿಕೊಡು ಸ್ವಾಮಿ. ಇವತ್ತಿನ ದೇವರ ವಾಕ್ಯವನ್ನು ಕೇಳುವವರೆಲ್ಲರಿಗೂ ಯೇಸುವೆ ದೇವರ ವಾಕ್ಯದ ಹಸಿವನ್ನು ನೀಡಿರಿ. ನಿನ್ನ ಜನರನ್ನು ಆಶೀರ್ವಾದಿಸು ಕರ್ತನೆ. ಆಮೆನ್. ಹಾಲೆಲೂಯ. ಈಗ ದೇವರ ವಾಕ್ಯವನ್ನು ಕೇಳುವ. ನಮ್ಮ ಹೃದಯವನ್ನು ತೆರೆದು ದೇವರ ವಾಕ್ಯವನ್ನು ಕೇಳುವ. ಹಾಲೆಲೂಯ. ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 10 ವಾಕ್ಯ 44ರಿಂದ. ಪೇತ್ರನು ಈ ವಾಕ್ಯಗಳನ್ನು ಇನ್ನೂ ಹೇಳುತ್ತಿರುವಾಗಲೇ ಅವನ ವಾಕ್ಯಗಳನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮನು ಇಳಿದನು. ಅವರು ನಾನಾ ಭಾಷೆಗಳನ್ನು ಆಡುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಪೇತ್ರನ ಸಂಗಡ ಬಂದಿದ್ದ ಯಹೂದ್ಯರಾದ ವಿಶ್ವಾಸಿಗಳು ನೋಡಿ, ಅನ್ಯ ಜನಗಳಿಗೂ ಪವಿತ್ರಾತ್ಮನ ದಾನವಾಯ್ತಲ್ಲ ಎಂದು ಅತ್ಯಾಶ್ಚರ್ಯಪಟ್ಟರು. ನಡೆದ ಸಂಗತಿಯನ್ನು ಪೇತ್ರನು ನೋಡಿ, ನಮ್ಮ ಹಾಗೆಯೇ ಪವಿತ್ರಾತ್ಮ ವರವನ್ನು ಹೊಂದಿದ ಇವರಿಗೆ ದೀಕ್ಷಾ ಸ್ನಾನವಾಗದಂತೆ ಅಡ್ಡಪಡಿಸುವವರು ಯಾರು ಎಂದು ಹೇಳಿ ಅವರಿಗೆ, ನೀವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕೆಂದು ಅಪ್ಪಣೆಗೊಟ್ಟನು. ಆಮೇಲೆ ಅವರು ಅವನನ್ನು ಇನ್ನೂ ಕೆಲವು ದಿನ ಅವರೊಂದಿಗೆ ಇರಬೇಕೆಂದು ಬೇಡಿಕೊಂಡರು. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ,
ಅವನ ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮನ ವರವು ಇಳಿಯಿತು. ಆಮೆನ್. ದೇವರ ವಾಕ್ಯವು ಹೇಳುತ್ತದೆ, ಪೇತ್ರನು ಕೊರ್ನೇಲ್ಯನ ಮನೆಯಲ್ಲಿದ್ದ. ಈ ಸಂದರ್ಭವು ಪೇತ್ರನು ಕೊರ್ನೇಲ್ಯನ ಮನೆಗೆ ಹೋಗುವ ಮೊದಲು ದೇವರು ಅವನನ್ನು ತಯಾರು ಮಾಡಿದ್ದರು. ಯಾಕೆಂದರೆ ಕೊರ್ನೇಲ್ಯನು ಯೆಹೂದ್ಯನಾಗಿರಲಿಲ್ಲ, ಅವನೊಬ್ಬ ರೋಮನ್ ಅಧಿಕಾರಿಯಾಗಿದ್ದ. ಆದರೆ ಪೇತ್ರನು ಯೆಹೂದ್ಯನಾಗಿದ್ದ. ಅವನು ಹುಟ್ಟಿ ಬೆಳೆದದ್ದು ಒಬ್ಬ ಯೆಹೂದ್ಯನಾಗಿ. ಅವನು ಧ್ಯಾನಪರವಶನಾಗಿ ಆಕಾಶವು ತೆರೆದಿರುವುದನ್ನು, 4 ಮೂಲೆಗಳನ್ನು ಹಿಡಿದಿದ್ದ ದೊಡ್ಡ ಜೋಳಿಗೆಯಂತಿರುವ ಏನೋ ಒಂದು ವಸ್ತುವು ಭೂಮಿಯ ಮೇಲೆ ಇಳುವುದನ್ನು ಕಂಡನು. ಅದರೊಳಗೆ ಸಕಲ ವಿಧವಾದ ಪಶುಗಳು, ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳು, ಅಂತರಿಕ್ಷದಲ್ಲಿ ಹಾರಾಡುವ ಹಕ್ಕಿಗಳೂ ಇದ್ದವು. ಆಗ ಪೇತ್ರನೇ, ಎದ್ದು ಕೊಯ್ದು ತಿನ್ನು ಎಂದು ಅವನಿಗೆ ಒಂದು ವಾಣಿ ಕೇಳಿಸಿತು. ಆಗ ಅವನಲ್ಲಿದ್ದ ಯೆಹೂದ್ಯನು ಹೇಳುತ್ತಾನೆ, ನಾನು ತಿನ್ನಲಾರೆ, ಯಾಕೆಂದರೆ ಅದು ಶುದ್ಧವಾದ ಆಹಾರ ಅಲ್ಲ, ಅದು ಅಶುದ್ಧವಾಗಿದೆ. ಆವಾಗ ಯೇಸು ಹೇಳುತ್ತಾರೆ, ದೇವರು ಶುದ್ಧ ಮಾಡಿದ್ದನ್ನು ನೀನು ಹೊಲೆ ಅನ್ನಬೇಡವೆಂದು. ಇಲ್ಲಿ ಪೇತ್ರನ ಮನಸ್ಸನ್ನು ತಿದ್ದಬೇಕಿತ್ತು. ಸೇವೆಯನ್ನು ಅವನು ನೋಡಿದ ರೀತಿಯನ್ನು ತಿದ್ದಬೇಕಿತ್ತು. ಪೇತ್ರನು ದೇವರ ಮಕ್ಕಳನ್ನು ನೋಡುವ ರೀತಿಯನ್ನೂ ತಿದ್ದಬೇಕಿತ್ತು. ಕೆಲವು ಪೂರ್ವಗ್ರಹ ಪೀಡಿತ ಆಲೋಚನೆಗಳನ್ನು ತಿದ್ದಬೇಕಿತ್ತು. ಪೇತ್ರನು ಕೊರ್ನೇಲ್ಯನ ಮನೆಗೆ ಹೋಗುವ ಮೊದಲು, ಕೆಲವೊಮ್ಮೆ ನಾವು ಮುಂದುವರಿದು ಹೋಗಬೇಕಾದರೆ ನಾವು ಕಲಿತ ಕೆಲವು ವಿಷಯಗಳನ್ನು ಕಳೆದುಕೊಳ್ಳಬೇಕು ಅಥವಾ ತಿದ್ದಬೇಕಾಗುತ್ತದೆ. ನಾವು ಹುಟ್ಟಿ ಬೆಳೆಯುವಾಗ ಕಲಿತ ವಿಷಯಗಳು, ಕೆಲವೊಂದು ಸಂಸ್ಕಾರಗಳು ಮತ್ತು ಕೆಲವೊಮ್ಮೆ ಸೇವೆ ಎಂದರೆ ಹೀಗಿರಬೇಕೆಂಬ ಅದರ ಸಿದ್ಧಾಂತ ತತ್ವಗಳನ್ನು, ಯಾವ ರೀತಿಯ ಸಭೆ ಇರಬೇಕೆಂಬ ಆಲೋಚನೆ, ಇವುಗಳನ್ನೆಲ್ಲ ತಿದ್ದಿಕೊಳ್ಳಬೇಕಾಗುತ್ತದೆ. ಇಲ್ಲಿ ದೇವರು ಹೇಳುತ್ತಾರೆ, ಮಂಗಳೂರು ನಗರದಲ್ಲಿ ಒಂದು ದೊಡ್ಡ ಪುನರುಜ್ಜೀವನವು ಜರುಗುತ್ತದೆ ಮತ್ತು ಅದು ತುಂಬ ಆಶ್ಚರ್ಯಕರವಾಗಿರುತ್ತದೆ. ಆಮೇನ್. ಅದು ಭೂಮಿಯನ್ನು ನಡಗಿಸುವಂಥದ್ದು ಮತ್ತು ಎಲ್ಲ ಅಡೆತಡೆಗಳನ್ನು ಮುರಿದು ಹಾಕುತ್ತದೆ. ದೇವರು ನೋಡುವುದಿಲ್ಲ ನೀವೊಂದು ಕಥೋಲಿಕ್, ಮೆಥೋಡಿಸ್ಟ್, ಬ್ಯಾಪ್ಟಿಸ್ಟ್ ಎಂದು. ಹಾಗೆಯೇ ನಾವು ನೋಡುವುದಿಲ್ಲ. ಆಮೇನ್. ಹೌದು, ಆ ಪುನರುಜ್ಜೀವನವು ಆಶ್ಚರ್ಯಕರವಾಗಿ ಭೂಮಿಯನ್ನು ನಡುಗಿಸಿ ಎಲ್ಲ ಅಡೆತಡೆಗಳನ್ನು ಮುರಿದು ಹಾಕುವಂಥದ್ದಾಗಿದೆ. ಆಮೇನ್. ಹಾಲೆಲೂಯ. ಆದರೆ ಇಲ್ಲಿ ಅಡೆತಡೆಗಳು ಪೇತ್ರನ ಮನಸ್ಸಿನಲ್ಲಿದ್ದವು. ಆದುದರಿಂದ ಆ ಮನಸ್ಸು ಮುರಿಯಬೇಕಿತ್ತು. ದೇವರ ಮಕ್ಕಳು ಧಾರ್ಮಿಕತೆ, ಸಭೆ ಎಂದು ಆಟ ಆಡಿಸುವ ಸಮಯವು ಕಳೆಯಿತು. ಆಮೇನ್. ಇದು ಇನ್ನೊಂದು ಧರ್ಮ ಅಲ್ಲ ಅಥವಾ ಬೇರೊಂದು ಆರಾಧನೆ ಅಥವಾ ಸಂಘವನ್ನು ಸ್ಥಾಪಿಸುವುದಲ್ಲ. ಆದರೆ ಇದೊಂದು ಸ್ಥಳವು ನೀವು ದೇವರನ್ನು ಭೇಟಿಯಾಗಲು, ಆರಾಧಿಸಲು ಮತ್ತು ನಿಮ್ಮನ್ನು ನೀವಾಗಿಯೇ ಇದ್ದಂತೆ ಸ್ವೀಕರಿಸುವ ಸ್ಥಳ ಮತ್ತು ಸಂಪೂರ್ಣ ಸ್ವಾತಂತ್ರ್ಯದಿಂದ ದೇವರನ್ನು ಆರಾಧಿಸುವ ಸ್ಥಳ. ಆಮೇನ್. ಈ ಭೂಮಿಯಲ್ಲಿರುವಾಗ ಯೇಸು ಎದುರಿಸಿದ ಮೊದಲ ವೈರಿಯು ದೆವ್ವವನ್ನು ಹಿಡಿದ ಮನುಷ್ಯನಲ್ಲ, ಮೀನುಗಾರರಲ್ಲ. ಆದರೆ ಅವರು ಎದುರಿಸಿದ ಮೊದಲ ಶತ್ರುವು ಆ ಸಮಯದ ಧಾರ್ಮಿಕ ವಿದ್ವಾಂಸರು ಮತ್ತು ಶಾಸ್ತ್ರಿಗಳು. ಜನರು ನೇಮಿಸಿದ ಮನುಷ್ಯರು, ವಿದ್ವಾಂಸರು, ಶಾಸ್ತ್ರಿಗಳು. ಅವರು ಬೈಬಲನ್ನು ಕಲಿತವರು, ಪ್ರತಿಯೊಂದು ಪೂರ್ಣ ವಿರಾಮ ಮತ್ತು ಚಿಹ್ನೆಗಳನ್ನು ಕಲಿತವರು. ಅವರು ರಕ್ಷಕನು, ರಾಜನು,
ಜನಿಸಲು ಕಾದುಕೊಂಡಿದ್ದವರು. ನೀತಿವಂತತನವನ್ನು, ತತ್ವಗಳನ್ನು, ಧರ್ಮಶಾಸ್ತ್ರವನ್ನು ಅರಿತವರು. ಆದರೆ ಯಾವಾಗ ಯೇಸು ಸ್ವರ್ಗದ ಪ್ರಿಯಕರನು ಅವರ ಪ್ರಪಂಚಕ್ಕೆ ಬಂದನು, ಅವರು ಅವನನ್ನು ತಿರಸ್ಕರಿಸಿದರು, ರಾಜಾದಿ ರಾಜನನ್ನು. ಹಲ್ಲೆಲೂಯಾ. ಅವರ ಕಣ್ಣುಗಳು ನೋಡಲು ವಿಫಲಗೊಂಡವು, ಅವರ ಮನಸ್ಸು ಅರಿತುಕೊಳ್ಳಲು ವಿಫಲವಾಯಿತು, ಅಥವಾ ಅವರಿಗೆ ಸ್ವೀಕರಿಸಲು ಅಸಾಧ್ಯವಾಯಿತು. ಏಕೆಂದರೆ ಯೇಸುವು ಅವರ ಮನಸ್ಸಿಗೆ ಅನುಗುಣವಾಗಿರಲಿಲ್ಲ. ರಾಜನು ಹೇಗಿರಬೇಕು, ರಕ್ಷಕನು ಹೇಗಿರಬೇಕೆಂಬ ಅವರ ಕಲ್ಪನೆ ಬೇರೆಯದೇ ಆಗಿತ್ತು ಮತ್ತು ಅವರು ಆತನನ್ನು ತಿರಸ್ಕರಿಸಿದರು. ದೇವರ ಅದ್ಭುತ ಕಾರ್ಯಗಳನ್ನು ಮಾಡುವ ಶಕ್ತಿಯನ್ನು ಉಸಿರುಗಟ್ಟಿಸಿದರು. ಗುಣವಾಗುವಿಕೆಯನ್ನು, ಬಿಡುಗಡೆಗೊಳಿಸಿದ್ದನ್ನು ಪ್ರಶ್ನಿಸಲಾರಂಭಿಸಿದರು. ಜನರು ತಮ್ಮ ಕಷ್ಟಗಳಿಂದ ಬಿಡುಗಡೆಗೊಂಡಾಗ ಅವರು ಸಂಕಟಪಡುತ್ತಾರೆ, ಅವರು ಭಾರವನ್ನು ಹೊತ್ತವರಂತಾಗುತ್ತಾರೆ, ದೇವರ ಮಗನ ವಿರುದ್ಧ ಹೋರಾಡುತ್ತಾರೆ ಮತ್ತು ತಮ್ಮ ಜೀವನದ ಉದ್ದೇಶವನ್ನು ಮತ್ತು ಕರೆಯನ್ನು ಕಳಕೊಳ್ಳುತ್ತಾರೆ. ಆಮೆನ್. 1 ಕೊರಿಂಥದವರಿಗೆ ಅಧ್ಯಾಯ 1 ವಾಕ್ಯ 18. ಶಿಲುಬೆಯ ಸಂದೇಶವು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚುತನವಾಗಿದೆ, ಆದರೆ ರಕ್ಷಣೆಯ ಮಾರ್ಗದಲ್ಲಿರುವ ನಮಗೆ ಇದು ದೇವರ ಶಕ್ತಿಯಾಗಿದೆ. ಆಮೆನ್. ಹೌದು, ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ಆದರೆ ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ಈ ಹೊತ್ತು ಈ ಸಂದೇಶವನ್ನು ಕೇಳುವವರಾದ ನೀವು, ನಾವು ಪ್ರಚುರಪಡಿಸುವ ಈ ಶಿಲುಬೆಯ ವಿಷಯವಾದ ಮಾತು ನಿಮಗೆ ಹುಚ್ಚು ಮಾತಾಗಿ ಕಂಡರೆ, ನೀವು ನಿಮ್ಮನ್ನು ಮತ್ತು ನಿಮ್ಮ ವಿಶ್ವಾಸವನ್ನು ಪರಿಶೀಲಿಸಬೇಕಾಗಿದೆ. ನೀವು ಯಾವ ವಲಯದಲ್ಲಿದ್ದೀರಿ? ನಾಶವಾಗುವ ವಲಯವೋ ಅಥವಾ ರಕ್ಷಣೆ ಹೊಂದಿದ್ದೀರಾ? ಆಮೆನ್. 20ನೇ ವಾಕ್ಯ ಹೇಳುತ್ತದೆ, ಜ್ಞಾನಿಯು ಎಲ್ಲಿ? ಶಾಸ್ತ್ರಿಯಲ್ಲಿ? ಇಹಲೋಕದ ತರ್ಕವಾದಿಯಲ್ಲಿ? ದೇವರು ಇಹಲೋಕದ ಜ್ಞಾನವನ್ನು ಹುಚ್ಚುತನವನ್ನಾಗಿ ಮಾಡಿದನಲ್ಲವೇ? ಆಮೆನ್. ಹೌದು, ದೇವರು ಮೂರ್ಖತನವನ್ನು ಇಹಲೋಕದ ಜ್ಞಾನವನ್ನಾಗಿ ಮಾಡಿದ್ದಾರೆ. ಹಾಲೆಲೂಯಾ. ನಮ್ಮ ಪ್ಯಾಸ್ಟರ್ ಹೇಳಿದರು, ದೇವರ ಹಾಜರುತನಕ್ಕೆ, ಉಪಸ್ಥಿತಿಗೆ ನೀವು ಬರುವಾಗ ತುಂಬ ಜ್ಞಾನಿಗಳಾಗಿ ಬರಬೇಕಾಗಿಲ್ಲ. ನಿಮ್ಮ ಮನಸ್ಸಲ್ಲಿ ವಿಜ್ಞಾನಿಗಳಂತೆ ಯೋಚಿಸಬೇಕಾಗಿಲ್ಲ. ಆಮೆನ್. ದೇವರ ಮಕ್ಕಳು ಪ್ರಪಂಚದ ವಿಷಯದಲ್ಲಿರುವಾಗ ತಮ್ಮ ಸಾಮಾನ್ಯ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಉಪಯೋಗಿಸುವುದಿಲ್ಲ. ಆದರೆ ದೇವರ ಹಾಜರುತನಕ್ಕೆ ಬಂದ ತಕ್ಷಣ ಅವರ ಯೋಚನೆಯ ಟೋಪಿಯನ್ನು ಧರಿಸುತ್ತಾರೆ. ದೇವರಲ್ಲಿ ಅನುಮಾನ, ದೇವರನ್ನು ಪ್ರಶ್ನಿಸುವುದು. ಹೌದು, ಇದೆಲ್ಲವೂ ನಮ್ಮ ಮನಸ್ಸಿನ ಹೋರಾಟವಾಗಿರುತ್ತದೆ. ಆಮೆನ್. ವಾಕ್ಯ 21 ಹೇಳುತ್ತದೆ, ಹೇಗೆಂದರೆ ಲೋಕಜ್ಞಾನವೆನಿಸುವ ಮಾರ್ಗದಿಂದ ದೇವರನ್ನು ತಿಳಿದುಕೊಳ್ಳದೆ ಹೋದದ್ದು. ಹೌದು, ಲೋಕಜ್ಞಾನದ ಮುಖಾಂತರ, ವಿಜ್ಞಾನದ ಮುಖಾಂತರ, ತರ್ಕಗಳ ಮುಖಾಂತರ, ಔಷಧಗಳ ಮೂಲಕ, ಅಂತರಿಕ್ಷ ವಿಜ್ಞಾನ ಎಲ್ಲವುದರ ಮೂಲಕ, ಆದರೆ ಅವರು ದೇವರನ್ನು ಅರಿಯಲಿಲ್ಲ. ಆಮೆನ್. ಹೀಗಾದ ಮೇಲೆ ಹುಚ್ಚು ಮಾತು ಎನಿಸಿಕೊಂಡಿರುವ ನಮ್ಮ ಪ್ರಸಂಗದಿಂದಲೇ ನಂಬುವವರನ್ನು ರಕ್ಷಿಸುವುದು ದೇವರಿಗೆ ಒಳ್ಳೆಯದೆಂದು ತೋಚಿತು. ಹಾಲೆಲೂಯ. ಆದುದರಿಂದ ಇವತ್ತಿನ ಮಾನದಂಡ ಏನೆಂದರೆ,
ಒಂದೇ ಒಂದು, ನೀವು ನಂಬುವುದು. ಆಮೇನ್. ಇವತ್ತಿನ ದೇವರ ವಾಕ್ಯವನ್ನು ಉಪದೇಶಿಸುವ ನಮ್ಮ ಸಹೋದರಿಯು ಈ ಒಂದು ಪ್ರಸಂಗವನ್ನು ಹೇಳುತ್ತಾರೆ. 1-2 ವರ್ಷದ ಮೊದಲು ಬ್ಯಾಂಕಿನಿಂದ ಆಕೆಗೆ ಒಂದು ಕರೆ ಬಂತು ಮತ್ತು ಆಕೆಯನ್ನು ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾರೆ. ಆಕೆಯು ವಿಚಾರಿಸುತ್ತಾಳೆ, ಯಾಕಾಗಿ? ಅವರು ಹೇಳುತ್ತಾರೆ, ಮದರ್ಸ್ ಡೇ ಪರವಾಗಿ ನಾವು ನಿಮ್ಮನ್ನು ಸನ್ಮಾನಿಸಲು ಬಯಸುತ್ತೇವೆ. ಇಲ್ಲಿಂದ ಆಕೆಯು ವಿವರಿಸ್ತಾಳೆ, ನನ್ನ ಪತಿಯಲ್ಲಿ ಅಪ್ಪನೆಯನ್ನು ಕೇಳಿ ನಾನು ಹೋದೆ. ಅಲ್ಲಿ ಅನೇಕ ಹೆಂಗಸರಿದ್ದರು, ಬೇರೆ ಬೇರೆ ವಿಭಾಗಗಳಲ್ಲಿ ದುಡಿಯುವವರು. ವೇದಿಕೆಯಲ್ಲಿ ಮಾತಾಡಲು ನಮಗೆ ಪ್ರತಿಯೊಬ್ಬರಿಗೂ ಅವಕಾಶವನ್ನು ನೀಡಿದ್ದರು. ನಾನಲ್ಲಿ ನೀರಿನಿಂದ ತೆಗೆದ ಮೀನಿನಂತೆ ಕುಳಿತುಕೊಂಡಿದ್ದೆ. ಅಲ್ಲಿದ್ದವರೆಲ್ಲ ದೊಡ್ಡ ವ್ಯಕ್ತಿಗಳು, ಒಳ್ಳೆಯ ಹೆಸರುವಾಸಿಗಳು, ಇನ್ಸ್ಟಾಗ್ರಾಮ್ನಲ್ಲಿ ಪ್ರಭಾವವುಳ್ಳವರು, ಲೋಕಲ್ ಟಿವಿ ಚಾನೆಲ್ನ ಹೀರೋಯಿನ್ಗಳು. ಆವಾಗ ನಾನು ದೇವರ ಕಡೆಗೆ ತಿರುಗಿ ಕೇಳಿದೆ, ದೇವರೇ, ನಾನ್ಯಾಕೆ ಇಲ್ಲಿದ್ದೇನೆ? ನನಗೆ ಆಹ್ವಾನಿಸಿದ ವ್ಯಕ್ತಿಯ ಪರಿಚಯ ಸಹ ನನಗಿಲ್ಲ. ನಾನು ದೇವರ ಕಡೆಗೆ ನೋಡಿದೆ. ನಾನಿಲ್ಲಿ ಒಂದು ಪದಕವನ್ನು ಅಥವಾ ಸರ್ಟಿಫಿಕೇಟನ್ನು ತೆಗೆದುಕೊಳ್ಳಲು ಬರಲಿಲ್ಲ. ಅದಕ್ಕಿಂತ ಹೆಚ್ಚಾದದ್ದು ಏನೋ ಇದೆ. ಆದುದರಿಂದ ನಾನು ದೇವರ ಕಡೆಗೆ ತಿರುಗಿದೆ. ದೇವರು ಹೇಳಿದರು, ನನ್ನ ಜೊತೆ ಗುರುತಿಸಿಕೊ. ಆಮೇನ್. ನೀನು ಮಾಡಬೇಕಾದ ಒಂದೇ ಕಾರ್ಯವೆಂದರೆ ನಿನ್ನನ್ನು ನನ್ನ ಜೊತೆ ಗುರುತಿಸಿಕೊ. ಆಮೇನ್. ಹೆಂಗಸರೇ, ನೀವು ನಿಮಗಾಗಿ ಒಂದು ಸ್ಥಳವನ್ನು ಹುಡುಕುವುದಾದರೆ, ನೀವಾರೆಂದು ತಿಳಿದು ಸುರಕ್ಷಿತವಾಗಿರಲು ಇಚ್ಛಿಸುವುದಾದರೆ, ನೀವು ಮಾಡಬೇಕಾದ ಒಂದೇ ವಿಷಯವೆಂದರೆ ಯೇಸುವಿನಲ್ಲಿ ಗುರುತಿಸಿಕೊಳ್ಳುವುದು. ಆತನು ನಿಮ್ಮ ಪ್ರಿಯಕರನು, ನಿಮ್ಮ ಪತಿಯು, ನಿಮ್ಮ ಸೃಷ್ಟಿಕರ್ತನು. ಆಮೇನ್. ಮತ್ತು ನನ್ನ ಸರದಿ ಬರುವಾಗ ನಾನು ಯೇಸುವಿನ ನಾಮದ ಬಗ್ಗೆ, ದೇವರ ವಾಕ್ಯದ ಬಗ್ಗೆ ಮಾತಾಡಿದೆ. ಹಾಲೆಲೂಯ್ಯ. ಇಲ್ಲಿ ಸಂದೇಶವೇನೆಂದರೆ, ದೇವರು ಅನೇಕ ಬಲಿಷ್ಠರನ್ನಾಗಲಿ ಬುದ್ಧಿವಂತರನ್ನಾಗಲಿ ಆರಿಸಲಿಲ್ಲ. ಆಮೇನ್. ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ಅಪೊಸ್ತಲರ ಕೃತ್ಯ ಅಧ್ಯಾಯ 4 ವಾಕ್ಯ 7. ಇವರು ಪೇತ್ರ ಮತ್ತು ಯೋಹಾನನ ನಡುವೆ ನಿಲ್ಲಿಸಿ, ನೀವು ಯಾವ ಶಕ್ತಿಯಿಂದ ಮತ್ತು ಯಾರ ಹೆಸರಿನಿಂದ ಇದನ್ನು ಮಾಡುತ್ತಿದ್ದೀರಿ ಎಂದು ಕೇಳಲು, ಇಲ್ಲಿ ಪೇತ್ರ ಮತ್ತು ಯೋಹಾನನನ್ನು ಪ್ರಶ್ನಿಸುತ್ತಾರೆ. ಅವರು ಮಾಡಿದ್ದೇನೆಂದರೆ, ಬಾಗಿಲ ಬಳಿಯಲ್ಲಿ ಕುಳಿತುಕೊಂಡಿದ್ದ, ತಾಯಿಯ ಗರ್ಭದಿಂದಲೇ ಕುಂಟನಾಗಿದ್ದ. ದೇವರ ವಾಕ್ಯ ಹೇಳುತ್ತದೆ, ಅವನಿಗೆ 40 ವರ್ಷ ಆಗಿತ್ತೆಂದು. ಹೌದು, 40 ವರ್ಷದಿಂದ ಕುಂಟನಾಗಿದ್ದ ಇವನನ್ನು ಯೇಸುವಿನ ನಾಮದಲ್ಲಿ ಗುಣಪಡಿಸಿದ್ದು. ಹಾಲೆಲೂಯ್ಯ. ಆತನು ನಿಂತುಕೊಂಡು ಕುಣಿದು ಕುಪ್ಪಳಿಸಿ ದೇವರನ್ನು ಹರಸಿದ. ಆಮೇನ್. ಇಂದಿನ ದಿನಗಳಲ್ಲೂ ಇದು ಸಾಧ್ಯ. ಕುಂಟನು ನಡೆಯುವುದು, ಕಿವುಡನು ಕೇಳುವುದು, ಕುರುಡನು ನೋಡುವುದು. ಹಾಲೆಲೂಯ್ಯ. ಆದುದರಿಂದ ಅಲ್ಲಿ ತುಂಬ ಗದ್ದಲ ಉಂಟಾಯಿತು. ಅನೇಕ ಜನರು ಈ ಒಂದು ಅದ್ಭುತ ಕಾರ್ಯದಿಂದಾಗಿ ಯೇಸುವನ್ನು ನಂಬಿದರು ಮತ್ತು ಅವರ ಸಂಖ್ಯೆಯು 5,000ವಾಗಿತ್ತು. 3,000 ಜನರು ಪೆಂತೆಕೋಸ್ತ್ ಹಬ್ಬದ ದಿನವಾದರೆ ಇವಾಗ ಆ ಸಂಖ್ಯೆಯು 5,000ಕ್ಕೇರಿತು. ಹಾಲೆಲೂಯ್ಯ. ಆದರೆ ಅಲ್ಲಿ ಬೇರೊಂದು
ಗುಂಪಿನ ಜನರೂ ಇದ್ದರು. ಮಹಾಯಾಜಕರು, ವಿದ್ವಾಂಸರು, ಶಾಸ್ತ್ರಿಗಳು ಇದೆಲ್ಲವನ್ನು ಅರಿಯಲು ಕಷ್ಟಪಡುತ್ತಿದ್ದರು. ಯಾವ ಶಕ್ತಿಯಿಂದ, ಯಾವ ಹೆಸರಿನಿಂದ ನೀವಿದನ್ನು ಮಾಡಿದ್ದೀರಿ? ಯಾವ ಬೈಬಲ್ ಕಾಲೇಜಿಗೆ ಹೋಗಿದ್ದೀರಿ? ನಿಮ್ಮ ಸರ್ಟಿಫಿಕೇಟ್ಗಳನ್ನು ತೋರಿಸಿ. ಹಾಲೆಲೂಯ. ಆದರೆ ಪೇತ್ರನ ಹತ್ತಿರ ಇದ್ಯಾವುದೂ ಇರಲಿಲ್ಲ. ಆದರೆ ಅವನು ಪವಿತ್ರಾತ್ಮ ಭರಿತನಾಗಿ ಹೇಳುತ್ತಾನೆ. ವಾಕ್ಯ 13 ಹೇಳುತ್ತದೆ, ಪೇತ್ರ ಯೋಹಾನರು ಧೈರ್ಯದಿಂದ ಮಾತಾಡುವುದನ್ನು ನೋಡಿ ಪೇತ್ರನ ಬಗ್ಗೆ ನಮಗೆ ತಿಳಿದಿದೆ. ಅವನು ಹೆಚ್ಚಿನಾಂಶ ಯೇಸುವನ್ನು ತಿರಸ್ಕರಿಸಿದ್ದ. ಆದರೆ ಪೇತ್ರ ಯೋಹಾನರು ಧೈರ್ಯದಿಂದ ಮಾತಾಡುವುದನ್ನು ಆ ಸಭಿಕರು ನೋಡಿ ಅವರು ಶಾಸ್ತ್ರಾಭ್ಯಾಸ ಮಾಡದ ಸಾಧಾರಣರೆಂದು ತಿಳಿದು ಆಶ್ಚರ್ಯಪಟ್ಟರು. ಇವರು ಯೇಸುವಿನ ಸಂಗಡ ಇದ್ದರೆಂದು ಗುರುತು ಹಿಡಿದರು. ಆಮೆನ್. ಯೇಸುವಿನ ಜೊತೆಗೆ ನಿಮ್ಮ ಸಮಯವು ನಿಮ್ಮಲ್ಲಿ ಉತ್ತಮ ತಿಕ್ಕುವಿಕೆಯನ್ನುಂಟು ಮಾಡಲಿ. ಆಮೆನ್. ಜನರು ಚಕಿತರಾಗುವರು. ಯೇಸುವಿನ ಜೊತೆಗೆ ಯೇಸುವಿನ ಈ ಆರಾಧನೆಯ ಸಮಯ ಆತನ ಹಾಜರುತನದಲ್ಲಿ, ಆತನ ಪ್ರಸನ್ನತೆಯಲ್ಲಿ, ಆತನ ಪ್ರಸನ್ನತೆಯು ನಿಮ್ಮಲ್ಲಿ, ನೀವು ಇಲ್ಲಿಂದ ಹೊರಗೆ ಹೋಗುವಾಗ ಆತನ ಸ್ಪರ್ಶವು ನಿಮ್ಮಲ್ಲಿ ತಿಕ್ಕಲ್ಪಡಲಿ. ಆಮೆನ್. ಮತ್ತು ಕ್ಷೇಮ ಹೊಂದಿದ ಆ ಮನುಷ್ಯನು ಅವರ ಕೂಡ ನಿಂತಿರುವುದನ್ನು ನೋಡಿ ಪ್ರತಿಯಾಗಿ ಏನೂ ಮಾತನಾಡಲಾರದೇ ಇದ್ದರು. ಪ್ರಸಿದ್ಧವಾದ ಒಂದು ಸೂಚಕ ಕಾರ್ಯವು ಇವರ ಮೂಲಕ ನಡೆಯಿತೆಂಬುದು ಯೆರೂಸಲೇಮಿನಲ್ಲಿ ವಾಸ ಮಾಡುವವರೆಲ್ಲರಿಗೂ ಗೊತ್ತಾಗಿದೆಯಷ್ಟೇ. ಅದು ಆಗಲಿಲ್ಲವೆನ್ನುವುದಕ್ಕೂ ಆಗದು. ಆ ಹೆಸರನ್ನು ಎತ್ತಿ ಯಾರ ಸಂಗಡಲೂ ಮಾತಾಡಬಾರದೆಂದು ಅವರನ್ನು ಬೆದರಿಸೋಣ ಎಂಬುದಾಗಿ ಒಬ್ಬರ ಕೂಡ ಒಬ್ಬರು ಆಲೋಚನೆ ಮಾಡಿಕೊಂಡು ಅವರನ್ನು ಕರೆಯಿಸಿದರು. ಆ ಯೇಸುವಿನ ಹೆಸರನ್ನು ಎತ್ತಿ ಹೇಗೂ ಮಾತಾಡಬಾರದು, ಉಪದೇಶ ಮಾಡಲೂ ಬಾರದು ಎಂದು ಅವರಿಗೆ ಖಂಡಿತವಾಗಿ ಅಪ್ಪಣೆ ಕೊಟ್ಟರು. ಈ ಹೊತ್ತಿನಿಂದ ಆ ಮನುಷ್ಯನ ಹೆಸರಿನ ಬಗ್ಗೆ ಯಾರಲ್ಲೂ ಮಾತಾಡಕೂಡದು. ಹೌದು, ಒಂದು ಸೂಚಕ ಕಾರ್ಯ ನಡೆಯಿತು, ಗದ್ದಲವೂ ಏರ್ಪಟ್ಟಿತು. ಅದನ್ನು ಇಲ್ಲಿಗೆ ಮುಗಿಸುವ, ಮುಂದುವರಿಸಲು ಬಿಡುವುದು ಬೇಡ. ಈ ಅಭಿಷೇಕವನ್ನು ಒತ್ತಿ ಹಿಡಿಯುವ, ಈ ಅದ್ಭುತ ಕಾರ್ಯವನ್ನು ಒತ್ತಿ ಹಿಡಿಯುವ, ಅದನ್ನು ಮುಂದುವರಿದು ಹೋಗಲು ಬಿಡುವುದು ಬೇಡ ಎಂದು ಶಿಷ್ಯರಿಗೆ ಖಂಡಿತವಾಗಿಯೂ ಅಪ್ಪಣೆ ಕೊಟ್ಟರು. ಆ ಯೇಸುವಿನ ಹೆಸರನ್ನು ಎತ್ತಿ ಹೇಗೂ ಮಾತಾಡಬಾರದು, ಉಪದೇಶ ಮಾಡಲೂ ಬಾರದು ಎಂದು ಅವರಿಗೆ ಖಂಡಿತವಾಗಿ ಅಪ್ಪಣೆ. ಆದರೆ ಅದಕ್ಕೆ ಪೇತ್ರ ಯೋಹಾನರು ಅವರಿಗೆ, ದೇವರ ಮಾತನ್ನು ಕೇಳುವುದಕ್ಕಿಂತಲೂ ನಿಮ್ಮ ಮಾತನ್ನು ಕೇಳುವುದು ದೇವರ ಮುಂದೆ ನ್ಯಾಯವೋ ಏನು? ನೀವೇ ತೀರ್ಪು ಮಾಡಿಕೊಳ್ಳಿರಿ. ನಾವಂತೂ ಕಂಡು ಕೇಳಿದ್ದನ್ನು ಹೇಳದೆ ಇರಲಾರೆವು ಎಂದು ಉತ್ತರ ಕೊಟ್ಟರು. ಅವರಿಗೆ ತೀವ್ರವಾಗಿ ಅಪ್ಪಣೆ ಕೊಟ್ಟ ಮೇಲೆ ಅವರು, ಸರಿ, ನಾವಿದನ್ನು ಇಲ್ಲೇ ಮುಗಿಸುತ್ತೇವೆ, ಸಭೆಯನ್ನು ಕೊನೆಗೊಳಿಸುತ್ತೇವೆ, ನಿಮ್ಮ ಉಪಕಾರವಾಯಿತು ಎಂದು ಹೇಳಲಿಲ್ಲ. ಅದರ ಬದಲು, ನಾವು ದೇವರ ಮಾತನ್ನು ಕೇಳುವುದಕ್ಕಿಂತಲೂ ನಿಮ್ಮ ಮಾತನ್ನು ಕೇಳುವುದು ದೇವರ ಮುಂದೆ ನ್ಯಾಯವೋ? ನೀವೇ ತೀರ್ಪು ಮಾಡಿಕೊಳ್ಳಿರಿ ಅಂದರು. ಹಾಲೆಲೂಯ. ನಾವಂತೂ ಕಂಡು ಕೇಳಿದ್ದನ್ನು ಹೇಳದೆ ಇರಲಾರೆವು ಎಂದು ಉತ್ತರ ಕೊಟ್ಟರು. ನಾವು ಆತನ ಸಾಕ್ಷಿಗಳು, ಹಾಗೆಯೇ ಪವಿತ್ರಾತ್ಮರು. ಹಾಲೆಲೂಯ. ಆಮೆನ್. ಮಾರ್ಕ ಅಧ್ಯಾಯ 16 ವಾಕ್ಯ 14. ತರುವಾಯ
11 ಮಂದಿ ಶಿಷ್ಯರು ಊಟಕ್ಕೆ ಕೂತಿದ್ದಾಗ ಆತನು ಅವರಿಗೂ ಕಾಣಿಸಿಕೊಂಡನು. ತಾನು ಜೀವಿತನಾಗಿ ಎದ್ದು ಬಂದ ಮೇಲೆ ತನ್ನನ್ನು ಕಂಡವರ ಮಾತನ್ನು ಅವರು ನಂಬಲಿಲ್ಲವಾದ ಕಾರಣ ಆತನು ಅವರ ಅಪನಂಬಿಕೆಗೂ ಅವರ ಮನಸ್ಸಿನ ಕಾಠಿಣ್ಯಕ್ಕೂ ಅವರನ್ನು ಗದರಿಸಿದನು. ಇದಕ್ಕಿಂತ ಮೊದಲು ಮಗ್ದಲದ ಮರಿಯಳು ಬಂದು ಹೇಳಿದಳು, ಯೇಸುವಿನ ಶರೀರವು ಸಮಾಧಿಯಲ್ಲಿ ಇಲ್ಲ. ಆವಾಗ ಅವರು ಆಕೆಯನ್ನು ನಂಬಲಿಲ್ಲ. ಎಮ್ಮೌಸಿನ ದಾರಿಯಲ್ಲಿದ್ದ 2 ಶಿಷ್ಯರಿಗೆ ಯೇಸು ಭೇಟಿಯಾಗಿ ಅವರ ಜೊತೆ ರೊಟ್ಟಿಯನ್ನು ಮುರಿದು ಅವರ ಜೊತೆ ಕಾಲ ಕಳೆದರು. ಆ 2 ಬಂದು ಹೇಳುತ್ತಾರೆ, ನಾವು ಯೇಸುವನ್ನು ನೋಡಿದೆವೆಂದು. ಆದರೂ ಶಿಷ್ಯರು ಅವರನ್ನು ನಂಬಲಿಲ್ಲ. ಈಗ ಇಲ್ಲಿ ಯೇಸು 11 ಮಂದಿ ಶಿಷ್ಯರಿಗೆ ಕಾಣಿಸಿಕೊಂಡು ಮೊಟ್ಟ ಮೊದಲು ಅವರ ಅಪನಂಬಿಕೆಗೋಸ್ಕರ ಅವರನ್ನು ಗದರಿದರು. ಅವರ ಹೃದಯದ ಕಾಠಿಣ್ಯಕ್ಕೂ ಗದರಿಸಿದರು. ಯಾಕೆಂದರೆ ಬೇರೆ ಶಿಷ್ಯರ ಸಾಕ್ಷಿಯನ್ನು, ಯೇಸುವನ್ನು ನೋಡಿದ್ದನ್ನು ತಿಳಿಸಿದ ಆ ಸಾಕ್ಷಿಗಳನ್ನು ಅವರು ನಂಬಲಿಲ್ಲವೆಂದು. ಆಮೆನ್. ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ ಎಂದು ಹೇಳಿದರು. ಒಂದು ದೊಡ್ಡ ಧರ್ಮ ಪ್ರಚಾರಕ ಕಾರ್ಯವನ್ನು ನಿಮಗೆ ನೀಡಲಾಗಿದೆ. ಆಮೆನ್. ನಿಮ್ಮ ಚೌಕಟ್ಟು ಆತನಿಗೆ ತಿಳಿದಿದೆ, ನಿಮ್ಮ ಅಪನಂಬಿಕೆ ಆತನಿಗೆ ತಿಳಿದಿದೆ, ನಿಮ್ಮ ಭಯವೂ ಆತನಿಗೆ ತಿಳಿದಿದೆ. ಆದರೆ ಅಪ್ಪನೆ ಕೊಟ್ಟ ಕಾರ್ಯವು ಬಲಯುತವಾಗಿದೆ ಹಾಗೂ ಅದು ಇಂದಿನವರೆಗೆ ಬಲಿಷ್ಠ ಹಾಗೂ ಮಹತ್ವದಾಗಿದೆ. 2024 ಆಗಸ್ಟ್ 25 ತನಕ ಅದು ಇಂದಿನವರೆಗೂ ಪ್ರಸ್ತುತವಾಗಿದೆ. ಆಮೆನ್. ಹಾಲೆಲೂಯ. ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸ್ವಾರ್ಥೆಯನ್ನು ಸಾರಿರಿ. ನಂಬಿ ದೀಕ್ಷೆ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು. ಆಮೆನ್. ನಮ್ಮ ಸಭೆಗೆ ಬರುವವರು ಮಾತ್ರವಲ್ಲ, ಅಥವಾ ನಿರ್ದಿಷ್ಟ ಒಂದು ಧರ್ಮಕ್ಕೆ ಸೇರಿದವರು ಮಾತ್ರವಲ್ಲ, ಆದರೆ ಯಾರೆಲ್ಲ ಯೇಸುವನ್ನು ನಂಬುತ್ತಾರೆ ಅವರೆಲ್ಲರೂ ರಕ್ಷಣೆ ಹೊಂದುವರು. ಆಮೆನ್. ಹಾಲೆಲೂಯ. ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತಾಡುವರು, ಹಾವುಗಳನ್ನು ಎತ್ತುವರು, ವಿಷ ಪದಾರ್ಥವನ್ನೇನಾದರೂ ಕುಡಿದರೂ ಅವರಿಗೆ ಯಾವ ಕೇಡೂ ಆಗುವುದಿಲ್ಲ. ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು ಎಂದು ಹೇಳಿದನು. ಇದು ನಿಮ್ಮ ಪಾಲಾಗಿದೆ. ನಂಬಲು ಅಸಾಧ್ಯವಾಗಿದೆಯೇ? ಒಬ್ಬ ದೇವರ ಮನುಷ್ಯನು ಹೇಳಿದ್ದನ್ನು ಕೇಳಿದ್ದೇನೆ, ಹೋಗಿ ಎಂದು ಯೇಸು ಹೇಳಿದ್ದನ್ನು ಕೇಳಿದ್ದೇನೆ, ಆದರೆ ನಿಲ್ಲಿರಿ ಎಂದು ಹೇಳಿದ್ದನ್ನು ಕೇಳಲಿಲ್ಲ. ಆದುದರಿಂದ ಈ ಒಂದು ಬಹುದೊಡ್ಡ ಕಾರ್ಯವು ಮುಂದುವರಿಯುತ್ತಾ ಸಾಗುತ್ತಿದೆ. ಆಮೆನ್. ಹಾಲೆಲೂಯ. ಲೂಕ ಅಧ್ಯಾಯ 9 ವಾಕ್ಯ 23 ಮತ್ತು 24. ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ತಾನು ನಿರಾಕರಿಸಿ ಪ್ರತಿದಿನವೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳೆದುಕೊಳ್ಳುವನು, ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ಉಳಿಸಿಕೊಳ್ಳುವನು. ಆಮೆನ್. ಇದು ದೇವರ ರಾಜ್ಯದ ನಿಯಮವಾಗಿದೆ. ಯಾರು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ತನ್ನ ಖ್ಯಾತಿಯನ್ನು, ತನ್ನ ಕುಟುಂಬವನ್ನು, ತನ್ನ ಸಾಮಾಜಿಕ ಸ್ಥಿತಿಗತಿಯನ್ನು
ತನ್ನ ಉದ್ಯೋಗವನ್ನು ಸಹ, ಹೌದು, ಅದನ್ನು ಉಳಿಸಿಕೊಳ್ಳಲು ಬಯಸುವವರು ಕಳೆದುಕೊಳ್ಳುವರು. ಆದರೆ ಯಾರು ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತಾನೆ ಆತನು ಉಳಿಸಿಕೊಳ್ಳುತ್ತಾನೆ. ಹಾಲೆಲೂಯ. ದೇವರ ಯೋಜನೆಯ ಮುಂದೆ ನಿಮ್ಮ ಉದ್ಯೋಗ, ವೃತ್ತಿ, ನಿಮ್ಮ ಯೋಜನೆಗಳು, ನಿಮ್ಮ ಉದ್ದೇಶಗಳು, ಸಂಬಂಧಗಳು, ಕುಟುಂಬ ಇವೆಲ್ಲವುಗಳಿಗೆ ನೀವು ಹೆಚ್ಚು ಮಹತ್ವವನ್ನು ನೀಡಬಾರದು. ಅದನ್ನು ಕಳಕೊಳ್ಳುವ ಸ್ಥಳದಲ್ಲಿ ಇಡಬೇಡಿರಿ. ಯಾರು ನನಗೋಸ್ಕರ ತನ್ನ ಪ್ರಾಣವನ್ನು ಕಳಕೊಳ್ಳುತ್ತಾನೆ ಆತನು ಅದನ್ನು ಉಳಿಸಿಕೊಳ್ಳುತ್ತಾನೆ. ಈ ಸಹೋದರಿಯು ತನ್ನ 17ನೇ ವಯಸ್ಸಿನಲ್ಲಿ ಆಕೆಯ ಪವಿತ್ರ ಸ್ನಾನವನ್ನು ಪಡೆದಳು ಮತ್ತು ಆಕೆಯ ಕುಟುಂಬದಲ್ಲಿ ತಂದೆಯ ಕಡೆಯಿಂದಾಗಲಿ ತಾಯಿಯ ಕಡೆಯಿಂದಾಗಲಿ ಆಕೆಯು ಮೊದಲಿನ ಸದಸ್ಯ ಆಗಿದ್ದಳು ಮತ್ತು ಆಕೆ ಭಾವಿಸಿದಳು ಆಕೆಯನ್ನು ಮನೆಯಿಂದ ಹೊರಗೆ ಹಾಕುತ್ತಾರೆಂದು. ಆದರೆ ದೇವರು ಆಕೆಯನ್ನು ಕಾಪಾಡಿದರು. ಯೇಸುವು ಮಧ್ಯಪ್ರವೇಶಿಸಿದರು. ಅದೇ ರೀತಿ ನನ್ನ ಜೊತೆಯವರಲ್ಲಿ ಅನೇಕ ಮಂದಿ ಇದ್ದಾರೆ. ದೇವರ ರಾಜ್ಯಕ್ಕೋಸ್ಕರ ಕೆಲವನ್ನು ಕಳಕೊಂಡು ರಕ್ಷಣೆಯನ್ನು ಹೊಂದಿದ್ದಾರೆ. ಹಾಲೆಲೂಯ. ರೋಮಪುರದವರಿಗೆ ಅಧ್ಯಾಯ 1 ವಾಕ್ಯ 16ರಲ್ಲಿ ಹೇಳುತ್ತದೆ, ಸುವಾರ್ತೆಯ ವಿಷಯದಲ್ಲಿ ನಾನು ನಾಚಿಕೊಳ್ಳುವವನಲ್ಲ. ಹೌದು, ಈ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದೆ. ಯೌವನಸ್ಥರೇ, ದೇವರ ವಾಕ್ಯ ಹೇಳುತ್ತದೆ, ನಿಮ್ಮ ಯೌವನದಲ್ಲಿ ನಿಮ್ಮ ಸೃಷ್ಟಿಕರ್ತನನ್ನು ತಿಳಿದುಕೊಳ್ಳಿರಿ. ಹಾಗಾದರೆ ನಿಮ್ಮ ಸುತ್ತಲೂ ನಿಮ್ಮ ಧ್ವನಿ ಕೇಳಿಸಿಕೊಳ್ಳುತ್ತದೆಯೇ? ನಿಮ್ಮ ಕಾಲೇಜುಗಳಲ್ಲಿ, ವಿದ್ಯಾಭ್ಯಾಸದ ಸ್ಥಳಗಳಲ್ಲಿ, ವಿದ್ಯಾಲಯಗಳಲ್ಲಿ. ನಾವು ಈ ದಿನ ಇಲ್ಲಿರಬೇಕಾದರೆ ಒಂದು ವಿದ್ಯಾರ್ಥಿಯು ತನ್ನ ಸಹಪಾಠಿ ಜೊತೆ ಮಾಡಿದ ಪ್ರಾರ್ಥನೆಯಿಂದಾಗಿ ದೇವರ ಪ್ರೀತಿಯಿಂದ ತುಂಬಿ ಅವರು ಪ್ರಾರ್ಥಿಸಿದರು. ಒಂದು ಸಭೆಯನ್ನು ರಚಿಸಲು ಅಲ್ಲ, ಅವರ ಜೊತೆ ಪ್ರಾರ್ಥನೆಗೆ ಬೇರೆ ವಿದ್ಯಾರ್ಥಿಗಳೂ ಸೇರಿದರು. ಆಮೆನ್. ನಾನು ಮತ್ತು ತಾನಿಯಾ ಒಂದೇ ದಿನ ರಕ್ಷಣೆ ಹೊಂದಿದವರು. ತಾನಿಯಳು 8ನೇ ತರಗತಿಯಲ್ಲಿದ್ದಳು ಮತ್ತು ದೇವರ ಪ್ರೀತಿಯಿಂದ ತುಂಬಿದ್ದಳು. ಅವರು ರೆಸ್ಟ್ ರೂಮ್ನಲ್ಲಿ ಜೊತೆ ಸೇರಿ ಪ್ರಾರ್ಥಿಸುತ್ತಿದ್ದರು. 4-5 ನಿಮಿಷದ ಆ ಪ್ರಾರ್ಥನೆಯ ಸಮಯದಲ್ಲಿ ವಿಶೇಷವಾದ ದೇವರ ಪ್ರಸನ್ನತೆಯು ಇಳಿದು ಬರೆದಿತ್ತು. ಆದುದರಿಂದ ಶುಕ್ರವಾರ ಮತ್ತು ಆದಿತ್ಯವಾರದ ಸಭೆಗೆ ಗುಂಪಾಗಿ ಯುವಜನರು ಬರಲು ಪ್ರಾರಂಭಿಸಿದರು. ಈ ಒಂದು ವಿದ್ಯಾರ್ಥಿನಿಯಿಂದಾಗಿ. ಆಮೆನ್. ನಾನು ಮತ್ತು ನನ್ನ ಕಾಲೇಜಿನ ಇತರ 20 ಸಹಪಾಠಿಗಳ ಜೊತೆಗೆ ಪ್ರಾರ್ಥನಾ ಕೂಟವನ್ನು ನಡೆಸುತ್ತಿದ್ದೆನು. ನೀವು ನಿಮ್ಮನ್ನೇ ತರಬೇತಿಗೊಳಿಸಬೇಕು. ನಿಮ್ಮ ಯೌವನದ ಪ್ರಾಯದಲ್ಲೂ ಸಹ ದೇವರ ಸುವಾರ್ತೆಗೆ ನಾಚಿಕೊಳ್ಳದಂತೆ. ಹಾಲೆಲೂಯ. ಅದು ನಿನ್ನ ಬೆಲೆ, ಅದು ನಿನ್ನ ಜೀವನದ ಉದ್ದೇಶವಾಗಿದೆ. ಆಮೆನ್. ಅದು ನಿನ್ನನ್ನು ಬೇರೆಯವರಿಗಿಂತ ವಿಭಿನ್ನವಾಗಿಡುತ್ತದೆ. ನಾವು ದೇವರ ವಾಕ್ಯವನ್ನು ಜನರಿಗೆ ಬೇಕಾದ ಹಾಗೆ ಪರಿವರ್ತಿಸುವುದಿಲ್ಲ ಅಥವಾ ಜನರನ್ನು ಸೇರಿಸಲು ದೇವರ ವಾಕ್ಯವನ್ನು ಉಪಯೋಗಿಸುವುದಿಲ್ಲ. ಆದರೆ ನಾವು ನಮ್ಮ ಸ್ಥಾನವನ್ನು ದೇವರ ವಾಕ್ಯದಂತೆ ಉನ್ನತಿಗೇರಿಸುತ್ತೇವೆ. ಯಾವುದು ನಿಮ್ಮನ್ನು ವಿಭಿನ್ನವಾಗಿ ಉನ್ನತಿಗೆ ಏರಿಸಿದೆ ಅದು ಜನರನ್ನು ನಿಮ್ಮ ಕಡೆಗೆ ಆಕರ್ಷಿಸುತ್ತದೆ. ಆಮೆನ್. ಹಾಲೆಲೂಯ. ಮತ್ತಾಯ ಅಧ್ಯಾಯ 10 ವಾಕ್ಯ 32. ಹಾಗಾದರೆ ಯಾವನು ಮನುಷ್ಯರ ಮುಂದೆ ತಾನು ನನ್ನವನೆಂದು ಒಪ್ಪಿಕೊಳ್ಳುವನೋ ನಾನು ಸಹ ಅವನನ್ನು ನನ್ನವನೆಂದು
ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ಒಪ್ಪಿಕೊಳ್ಳುವೆನು. ಹೌದು, ಇದು ನಿಮ್ಮ ಕರೆಯಾಗಿದೆ. ಯಾವನು ಮನುಷ್ಯರ ಮುಂದೆ ತಾನು ಯೇಸುವವನೆಂದು ಒಪ್ಪಿಕೊಳ್ಳುತ್ತಾನೋ. ನಮಗೆ ಪ್ರತಿಯೊಬ್ಬರಿಗೆ ಸಮಸ್ಯೆ ಎಂದರೆ ಮನುಷ್ಯನ ಮುಂದೆ. ಹೌದು, ಚರ್ಚಿನ ಒಳಗೆ ನಾವೆಲ್ಲರೂ ಯೇಸುವೇ ದೇವರು, ರಕ್ಷಕನು, ಯೇಸುವೇ ಸ್ತೋತ್ರ, ಪ್ರೈಸ್ ದ ಲಾರ್ಡ್ ಎಂದು ಹೇಳುತ್ತೇವೆ. ದೇವರ ವಾಕ್ಯ ಹೇಳುತ್ತದೆ, ಹಾಗಾದರೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವವನೆಂದು ಒಪ್ಪಿಕೊಳ್ಳುವನೋ, ನಾನು ಸಹ ಅವನನ್ನು ನನ್ನವನೆಂದು ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ಒಪ್ಪಿಕೊಳ್ಳುವೆನು. ಪರಲೋಕವು ನಿಮ್ಮನ್ನು ನೋಡುತ್ತದೆ, ಪರಲೋಕವು ನಿಮ್ಮನ್ನು ಗುರುತಿಸುತ್ತದೆ. ಆಮೇನ್. ಯಾರು ನನ್ನನ್ನು ಮನುಷ್ಯರ ಎದುರು ನನ್ನವನಲ್ಲವೆಂದು ಹೇಳುವನೋ ಅವನನ್ನು ನಾನು ಸಹ ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ನನ್ನವನಲ್ಲವೆಂದು ಹೇಳುವೆನು. ಹೌದು, ಗಾಬರಿಪಡಿಸುವ ವಿಷಯ. ಆದರೆ ಅದು ನಿಮ್ಮ ಕರೆಯ ಮತ್ತು ಉದ್ದೇಶದ ತಿರುಳಾಗಿದೆ. ಕ್ರಿಸ್ತನು ವರ್ಧಿಸಲಿ, ಕ್ರಿಸ್ತನು ಮಹಿಮೆಗೊಳ್ಳಲಿ. ಆಮೇನ್. ಪ್ರತಿಯೊಂದು ಪುನರುಜ್ಜೀವನದಲ್ಲಿ ಕ್ರಿಸ್ತನನ್ನು ಪ್ರಚುರಪಡಿಸಲಿ, ಬೋಧಿಸಲಿ. ಪ್ರತಿಯೊಂದು ಅದ್ಭುತ ಕಾರ್ಯಗಳಲ್ಲಿ, ಗುಣಪಡಿಸುವಿಕೆಯಲ್ಲಿ ಕ್ರೈಸ್ತನು ಮಹಿಮೆ ಹೊಂದಲಿ. ಆಮೇನ್. ಲೂಕ 10 ಅಧ್ಯಾಯ 10 ವಾಕ್ಯ 1. ಇದಾದ ಮೇಲೆ ಕರ್ತನು ಇನ್ನೂ 70 ಮಂದಿಯನ್ನು ತನ್ನ ಶಿಷ್ಯರನ್ನಾಗಿ ನೇಮಿಸಿ ಅವರನ್ನು ಇಬ್ಬಿಬ್ಬರಾಗಿ ತಾನು ಹೋಗಬೇಕೆಂದಿದ್ದ ಪ್ರತಿಯೊಂದು ಊರಿಗೂ ಪ್ರತಿಯೊಂದು ಸ್ಥಳಕ್ಕೂ ಮುಂದಾಗಿ ಕಳುಹಿಸಿದನು. ಇದಕ್ಕಿಂತ ಮುಂಚೆ ಇದರ ಶಿರೋನಾಮೆಯೇ ಶಿಷ್ಯರು ದೇವರ ಸೇವೆಗೆ ಬೆಲೆಯನ್ನು ತೆರುವುದು. ಇಲ್ಲಿ ಯೇಸು ಒಬ್ಬರಿಗೆ ಹೇಳುತ್ತಾರೆ, ನನ್ನನ್ನು ಹಿಂಬಾಲಿಸು. ಆದರೆ ಆತನು ಹೇಳುತ್ತಾನೆ, ನಾನು ಮೊದಲು ಹೋಗಿ ನನ್ನ ತಂದೆಯನ್ನು ಸಮಾಧಿ ಮಾಡಿ ಬರುತ್ತೇನೆಂದು. ಆದರೆ ಯೇಸು ಹೇಳುತ್ತಾರೆ, ಸತ್ತವರೇ ತಮ್ಮವರಲ್ಲಿ ಸತ್ತು ಹೋದವರ ಉತ್ತರ ಕ್ರಿಯೆಯನ್ನು ಮಾಡಲಿ. ಕೆಲವೊಮ್ಮೆ ನಾವು ಲೌಕಿಕ ವಿಷಯಗಳಿಂದ, ಭಾವನಾತ್ಮಕ ವಿಷಯಗಳಿಂದ ದೂರ ನಡೆಯಬೇಕು ಮತ್ತು ನಮ್ಮನ್ನು ಕರೆ ನೀಡುವವನನ್ನು ಗಮನಿಸಬೇಕು. ಮುಂದುವರಿದು ಹೋಗಲು ದೇವರು ನಮ್ಮನ್ನು ಎಲ್ಲಿ ಕೊಂಡೊಯ್ಯುತ್ತಾರೆಂದು ತಿಳಿದುಕೊಳ್ಳಬೇಕು. ಆಮೇನ್. ಕೆಲವೊಮ್ಮೆ ಈ ಎಲ್ಲ ವಿಷಯಗಳು ತುಂಬ ಕಠಿಣವಾಗಿ ಕಾಣುತ್ತವೆ. ಪ್ರವಾದಿ ಯೆರೆಮೀಯನಿಗೆ ದೇವರು ಹೇಳುತ್ತಾರೆ, ನಿನ್ನ ಹಣೆಯು ಚೂಪಾಗಿರಬೇಕು. ಹೌದು, ಕೆಲವೊಮ್ಮೆ ನೀವು ಕಠಿಣರಾಗಿರಬೇಕು. ನಿಮ್ಮನ್ನು ಬಂಧಿಸುವ ಆ ಭಾವನಾತ್ಮಕ ವಿಷಯಗಳಿಗೆ, ಲೌಕಿಕ ವಿಷಯಗಳಿಗೆ ನಿಮ್ಮನ್ನು ಬಂಧಿಸುವ ಮತ್ತು ದೇವರ ಉದ್ದೇಶದತ್ತ ಗಮನ ಹರಿಸಬೇಕು. ಆಮೇನ್. ಹಾಲೆಲೂಯ. ನಂತರ ಇದಾದ ಮೇಲೆ ಸ್ವಾಮಿಯು ಇನ್ನೂ 70 ಮಂದಿಯನ್ನು ನೇಮಿಸಿ ಅವರನ್ನು ಇಬ್ಬಿಬ್ಬರಾಗಿ ತಾನು ಹೋಗಬೇಕೆಂದಿದ್ದ ಪ್ರತಿಯೊಂದು ಊರಿಗೂ ಪ್ರತಿಯೊಂದು ಸ್ಥಳಕ್ಕೂ ಮುಂದಾಗಿ ಕಳುಹಿಸಿದನು. ಅವರೊಂದು ಪ್ರವಾಸಕ್ಕೆ ಹೋಗುವುದಿಲ್ಲ, ಅವರು ಅವರಿಗೆ ಮುಂದಾಗಿ ಕಳುಹಿಸ್ತಾರೆ. ಇಲ್ಲಿ ಪ್ರತಿಯೊಂದು ಪಟ್ಟಣ ಮತ್ತು ಸ್ಥಳಗಳಿಗೆ ಯೇಸುವೇ ಹೋಗಬೇಕಿತ್ತು. ಅದು ಅವರ ಪ್ರಯಾಣದ ಮಾರ್ಗದರ್ಶಕ ಪುಸ್ತಕವಾಗಿದೆ. ಯೇಸುವಿನ ಸ್ವಂತ ಪ್ರಯಾಣದ ಯೋಜನೆ, ಅವರ ಸ್ವಂತ ಮಾರ್ಗದರ್ಶಕ ಪುಸ್ತಕ. ಆದರೆ ಅವರು ಅದನ್ನು ಶಿಷ್ಯರಿಗೆ ಕೊಡುತ್ತಾರೆ ಮತ್ತು ಹೇಳುತ್ತಾರೆ, ನೀವೇ ನನ್ನ ಕಾಲುಗಳು, ನನ್ನ ಧ್ವನಿಯು. ಪಟ್ಟಣಗಳಿಗೆ ಹೋಗಿರಿ, ನಗರಗಳಿಗೆ ಹೋಗಿರಿ. ಇಲ್ಲಿ ಯೇಸು ಕೊಡುವ ಮುಖ್ಯವಾದ ಸೂಚನೆ ಏನೆಂದರೆ,
ವಾಕ್ಯ 3 ಮತ್ತು 4 ಹೇಳುತ್ತದೆ, ತೋಳಗಳ ನಡುವೆ ಕುರಿಮರಿಗಳನ್ನು ಒಗಿಸಿದಂತೆ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ. ಇಲ್ಲಿ ನಮ್ಮ ಪಾಸ್ಟರ್ ಹೇಳಿದ್ದನ್ನು ಕೇಳಿಕೊಂಡಿದ್ದೇನೆ. ನಾವು ಕುರಿಯ ವೇಷದಲ್ಲಿರುವ ಸಿಂಹಗಳು. ಆಮೇನ್. ಹಣದ ಚೀಲವನ್ನಾಗಲಿ ಹಸಿಬೆಯನ್ನಾಗಲಿ ಕೆರಗಳನ್ನಾಗಲಿ ತೆಗೆದುಕೊಂಡು ಹೋಗಬೇಡಿರಿ. ದಾರಿಯಲ್ಲಿ ಯಾರಿಗೂ ವಂದಿಸಬೇಡಿರಿ. ಇಲ್ಲಿ ನಾನು ಇವುಗಳನ್ನು ಸ್ವಲ್ಪ ಒತ್ತಿ ಹೇಳುತ್ತೇನೆ. 4 ವಸ್ತುಗಳನ್ನು ತೆಗೆದುಕೊಂಡು ಹೋಗಬೇಡಿರೆಂದು ಹೇಳಿದರು. ಇಲ್ಲಿ ನಿಮ್ಮದು ನಿಜವಾದ ಪ್ರಯಾಣವಲ್ಲ, ಆದರೆ ನೀವು ನಿಮ್ಮ ಅಡುಗೆ ಮನೆಯಲ್ಲಿರಬಹುದು, ಕಾಲೇಜು, ಉದ್ಯೋಗದ ಸ್ಥಳದಲ್ಲಿ ಈ ಆಜ್ಞೆಯು ನಿಮ್ಮದಾಗಿರುತ್ತದೆ ಮತ್ತು ನೀವು ಯೇಸುವಿನ ಜೊತೆ ಪ್ರಯಾಣದಲ್ಲಿರುತ್ತೀರಿ. ದೇವರು ಹೇಳುತ್ತಾರೆ, ಹಣದ ಚೀಲವನ್ನು ತೆಗೆದುಕೊಳ್ಳಬೇಡಿರಿ. ಯಾವಾಗ ಯೇಸುವಿನಿಂದ ಬಂದ ದರ್ಶನದ ಪ್ರಕಾರ ನೀವು ನಡೆಯುವಾಗ ಎಲ್ಲ ಥರದ ಪೂರೈಕೆಯು ಅವರಿಂದಾಗುತ್ತದೆ. ಆಮೇನ್. ನಿಮಗೊಂದು ಕನಸುಂಟು, ಅದು ದೇವರಿಂದ ಬಂದುದಾದರೆ ಅದಕ್ಕೆ ಬೇಕಾದ ಪೂರೈಕೆಯು ಆತನಿಂದಲೇ ಲಭಿಸುತ್ತದೆ. ದೇವರ ಕಾರ್ಯಕ್ಕೆ ಹಣವೊಂದೇ ಮಾನದಂಡವಲ್ಲ. ದೇವರ ಕಾರ್ಯವನ್ನು ಹೇಗೆ ಮಾಡಬೇಕೆಂದು ಆತನಿಗೆ ತಿಳಿದಿದೆ. ಆಮೇನ್. ನಾವಿಲ್ಲಿ ಕುಳಿತುಕೊಂಡು ಅದರ ಖರ್ಚು ವೆಚ್ಚಗಳನ್ನು ಲೆಕ್ಕ ಮಾಡುವುದಿಲ್ಲ. ಹಣವು ಎಂದಿಗೂ ದೇವರ ಕಾರ್ಯ ಮಾಡಲು ಮಾನದಂಡವಾಗಿರುವುದಿಲ್ಲ. ಆಮೇನ್. ಯಾವಾಗ ನೀವು ದೇವರ ಚಿತ್ತದಂತೆ ಇದ್ದು ಆತನ ಕರೆಗೆ ವಿಧೇಯರಾಗಿರುವಾಗ ಹಣವು ನಿಮ್ಮ ಸೇವಕನಾಗಿರುತ್ತಾನೆ. ಆ ರೀತಿಯ ಸಂಬಂಧವನ್ನು ದೇವರ ಮಕ್ಕಳು ಹಣದೊಂದಿಗೆ ಹೊಂದಿರುತ್ತಾರೆ. ದೇವರ ವಾಕ್ಯವು ಹೇಳುತ್ತದೆ, ನಿಮಗೆ 2 ಯಜಮಾನರು ಇರಲು ಸಾಧ್ಯವಿಲ್ಲ. ಯಾವುದಾದರೂ ಒಂದನ್ನು ಆಯ್ಕೆ ಮಾಡಬೇಕು, ಹಣ ಅಥವಾ ದೇವರು. ನೀವು ದೇವರನ್ನು ಆಯ್ಕೆ ಮಾಡಿ ದೇವರ ವಾಕ್ಯಕ್ಕೆ ಸರಿಯಾಗಿ ಯೇಸುವನ್ನು ನಿಮ್ಮ ದೇವರೆಂದು ಮಾಡಿಕೊಂಡಾಗ ದೇವರ ವಾಕ್ಯವು ಹೇಳುತ್ತದೆ, ಹಣವು ನಿಮ್ಮ ಸೇವಕನಾಗಿರುತ್ತದೆ. ಹಣವು ನಮ್ಮ ಸೇವೆ ಮಾಡುತ್ತದೆ. ಒಬ್ಬ ದೇವ ಸೇವಕನು ಹೇಳಲು ಧೈರ್ಯ ತಗುತ್ತಾನೆ ಮತ್ತು ಹೇಳುತ್ತಾನೆ, ಹಣವು ನಮ್ಮ ಕಾಲಡಿಯ ಧೂಳಾಗಿದೆ. ಹಾಲೆಲೂಯ. ಹಣದ ಬೆಲೆ ಮತ್ತು ಮಹತ್ವವು ಇಲ್ಲಿ ಕಡಿಮೆ ಆಗುತ್ತದೆ, ಏಕೆಂದರೆ ಇಲ್ಲಿ ಎಲ್ಲವನ್ನೂ ಒದಗಿಸುವವನು ಯೇಸುವಾಗಿದ್ದಾನೆ. ಯೇಸುವು ತೆರಿಗೆಯನ್ನು ಮೀನಿನ ಬಾಯಿಯಲ್ಲಿದ್ದ ಹಣದಿಂದ ಕಟ್ಟುತ್ತಾನೆ. ಕೊನೆಯ ಭೋಜನಕ್ಕೆ ಹೋಗಲು ಕತ್ತೆಯ ಮರಿಯನ್ನು ಅವರೇ ಒದಗಿಸುತ್ತಾರೆ. ಹಣದ ಜೊತೆಗಿನ ನಿಮ್ಮ ಸಂಬಂಧವು ಬದಲಾಗುತ್ತದೆ. ನೀವು ಎಲ್ಲಿರಬೇಕೆಂದು ದೇವರ ಇಚ್ಛೆಯಾಗಿದೆಯೋ ಅಲ್ಲಿ ನೀವಿರುವಾಗ. ಆಮೇನ್. ಹಣಕ್ಕಾಗಿ ಸಾಯಬೇಡಿರಿ. ನಿಮ್ಮ ಪ್ರಾಣವು ಹಣಕ್ಕಿಂತ ಎಷ್ಟೋ ಅಮೂಲ್ಯವಾಗಿದೆ ದೇವರಿಗೆ. ಆಮೇನ್. 2ನೇ ವಿಷಯ, ನಿಮ್ಮ ಜೋಳಿಗೆ, ಅಂದರೆ ನಿಮ್ಮ ಬೆನ್ನಲ್ಲಿ ನೀವು ತೆಗೆದುಕೊಂಡು ಹೋಗುವ ಚೀಲ. ಅದರಲ್ಲಿ ಏನಿರುತ್ತದೆ? ನಿಮಗೆ ಬೇಕಾದ ವಸ್ತುಗಳು, ನೀರು, ಸರಿಯಲ್ಲವೇ? ಹೌದು. ಮತ್ತಾಯ ಅಧ್ಯಾಯ 6 ವಾಕ್ಯ 25-34. ನೀವು ಇದನ್ನು ಮತ್ತೆ ಓದಿಕೊಳ್ಳಿ. ಈ ವಾಕ್ಯವು ಹೇಳುತ್ತದೆ, ನಿಮ್ಮ ಪ್ರಾಣಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ದೇಹ ರಕ್ಷಣೆಗೆ ಏನು ಹೊದ್ದುಕೊಳ್ಳಬೇಕೆಂದು. ದೇವರ ವಾಕ್ಯವು ಹೇಳುತ್ತದೆ, ನಾಳೆಯ ಬಗ್ಗೆ ಚಿಂತೆ ಮಾಡಬೇಡಿರಿ. ಈ ಹೊತ್ತಿನ ತೊಂದರೆ ಇವತ್ತಿಗೆ ಸಾಕು. ಏನು ತಿನ್ನುವುದು ಎಂದು ಹೇಳುವಾಗ
ನನಗೊಂದು ನೆನಪಾಯಿತು. ನಾನು ಇನ್ಸ್ಟಾಗ್ರಾಮನ್ನು ನೋಡುತ್ತಾ ಇದ್ದೆ. ಇತ್ತೀಚೆಗೆ ಎಲ್ಲ ಹೋಟೆಲ್ಗಳವರು, ಆಹಾರ ಬ್ಲಾಗರು ವಿವಿಧ ರೀತಿಯ ತಿಂಡಿ ತಿನಿಸುಗಳನ್ನು ತೋರಿಸುತ್ತಾ ಇರುತ್ತಾರೆ. ಒಂದು ಕಡೆ ನಾನು ನೋಡಿದೆ, ಒಬ್ಬರು ಆಪ ತಿಂಡಿ ಅಂದರೆ ಹೂವಿನ ಆಕಾರದ ಆಪದ್ದು ಚಿತ್ರವನ್ನು ಹಾಕಿದ್ದರು. ನಾನು ನನ್ನ ಮನಸ್ಸಲ್ಲಿ ಅಂದುಕೊಂಡೆ, ಇದು ನನ್ನ ಬಟ್ಟಲಲ್ಲಿ ಇದ್ದರೆ ತಿನ್ನಲಿಕ್ಕೆ ತುಂಬ ರುಚಿಕರವಾಗಿರುತ್ತಿತ್ತು. ಹೌದು. ಮರುದಿನ ದೇವರ ಸಭೆಯ ಒಬ್ಬ ಸಹೋದರಿಯ ಅಮ್ಮ ಒಂದು ಡಬ್ಬಿ ತುಂಬ ಹೂವಿನ ಆಕಾರದ ಆಪವನ್ನು ಕಳಿಸಿದ್ದರು. ಆಮೆನ್, ಹಾಲೆಲೂಯ. ನೀವು ಇದು ಕಾಕತಾಳೀಯವೆಂದು ಭಾವಿಸುತ್ತೀರಾ? ಇಲ್ಲ. ಮತ್ತು ನಾನು ಆಕೆಯಲ್ಲಿ ಕೇಳಿದೆ, ನಿಮ್ಮಲ್ಲಿ ಇದರ ಅಚ್ಚು ಇದೆಯೇ ಎಂದು. ಆಕೆ ಹೇಳಿದರು, ಇಲ್ಲ, ಇದನ್ನು ನಾನು ನನ್ನ ಕೈಯಲ್ಲೇ ಮಾಡಿದೆನೆಂದು ಹೇಳಿದರು. ದೇವರು ತುಂಬ ನಮ್ಮ ಬಗ್ಗೆ ಕಾಳಜಿ ವಹಿಸ್ತಾರೆ. ಆಮೇನ್. ಮೂರನೇ ವಿಷಯ, ಪಾದುಕೆಗಳನ್ನು ತೆಗೆದುಕೊಂಡು ಹೋಗಬೇಡಿರಿ. ಇದು ನಿಮ್ಮ ಚಲನೆಯನ್ನು ತೋರಿಸ್ತದೆ. ಪ್ರಯಾಣಗಳನ್ನು, ಎಲ್ಲಿ ಹೋಗುವುದು, ಯಾವಾಗ ಹೋಗುವುದು. ಪಾಸ್ಟರ್ ರಾಜೇಶ್ ರವರು ಕೆನೆತ್ ಕೋಪ್ಲೆಂಡ್ ಅವರ ಮಿನಿಸ್ಟ್ರಿಗೆ ಹೋಗಿದ್ದರು. ಆವಾಗ ಅವರೊಂದು ಸಾಕ್ಷಿ ಹೇಳುತ್ತಾರೆ. 3 ಖಂಡಗಳು, 4 ಬೇರೆ ಬೇರೆ ಸಮಯದ ವಲಯಗಳು, 10 ರಿಂದ 14 ದಿನಗಳೊಳಗೆ ಅವರು ಹೇಗೆ ಪ್ರಯಾಣಿಸಿದರೆಂದು. ಹೌದು, ದೇವರು ಸಂಪೂರ್ಣ ಅವರ ಪ್ರಯಾಣದ ಮೇಲ್ವಿಚಾರಕರಾಗಿದ್ದರು. ಆಮೆನ್. ನಾವು ಯುಕೆಗೆ ಪ್ರಯಾಣ ಮಾಡುವಾಗ ದೇವರು ತುಂಬ ಅದ್ಭುತವಾದ ಕಾರ್ಯಗಳನ್ನು ನಮ್ಮಲ್ಲಿ ಮಾಡಿದರು. ಅದರಲ್ಲಿ ಒಂದನ್ನು ನಾನಿಲ್ಲಿ ಉಲ್ಲೇಖಿಸುತ್ತೇನೆ. ನಮ್ಮ ಪ್ರಯಾಣದ ಎಲ್ಲ ತಯಾರಿಯನ್ನು ನಾನೇ ಸಿದ್ಧ ಮಾಡುವುದು. ಆದರೆ ಈ ಪ್ರವಾಸಕ್ಕೆ ಏನನ್ನೂ ಸಿದ್ಧ ಮಾಡಲು ನನಗೆ ಸಮಯವಿರಲಿಲ್ಲ ಮತ್ತು ನಾನು ಎಲ್ಲವನ್ನೂ ದೇವರ ಕೈಗೆ ಅರ್ಪಿಸಿದೆ. ದೇವರೇ ಈ ಪ್ರವಾಸದ ಮೇಲ್ವಿಚಾರಕರಾಗಿದ್ದರು. ಆಮೆನ್. ನಮ್ಮ ಭಾವನವರು ನಮ್ಮನ್ನು ಯುರೋಪಿನ ಹೊರವಲಯದಲ್ಲಿ ತಿರುಗಾಡಲು ಕೊಂಡೋಗಿದ್ದರು, ಗ್ರಾಮಾಂತರ ಪ್ರದೇಶಗಳಿಗೆ. ಹಾಗೆ ಮುಂದುವರಿದು ಹೋಗುವಾಗ ಅಕಸ್ಮಾತ್ತಾಗಿ ನಾವು ವಿಗಲ್ಸ್ವರ್ತ್ ಎಂಬ ಹಳ್ಳಿಗೆ ಬಂದೆವು. ನಿಮ್ಮಲ್ಲಿ ಯಾರಿಗೆಲ್ಲ ಸ್ಮಿತ್ ವಿಗಲ್ಸ್ವರ್ತ್ ಅವರ ಬಗ್ಗೆ ತಿಳಿದಿದೆ? ಅವರೊಬ್ಬ ಮಹಾದೇವರ ಸೇವಕರಾಗಿದ್ದರು. 1859ರಲ್ಲಿ ಅವರ ಜನನವಾಗಿತ್ತು. ಆ ಗ್ರಾಮದಲ್ಲಿರುವ ಮನೆಗಳಲ್ಲಿ ಒಂದು ಮನೆಯು ಅವರದ್ದಾಗಿತ್ತು. ನಾವೆಲ್ಲ ತುಂಬ ಆಶ್ಚರ್ಯಗೊಂಡೆವು. ಯಾವಾಗ ದೇವರು ನಮ್ಮ ಪ್ರವಾಸದ ಮೇಲ್ವಿಚಾರಕರಾಗಿರುತ್ತಾರೆ, ಅನೇಕ ವಿಸ್ಮಯಗಳು ಜರುಗುತ್ತವೆ. ದೇವರು ನಾವು ಬಯಸಿದಕ್ಕಿಂತಲೂ ಯೋಚಿಸಿದಕ್ಕಿಂತಲೂ ಎಷ್ಟೋ ಹೆಚ್ಚು ರೀತಿಯಲ್ಲಿ ನಮ್ಮನ್ನು ಆಶೀರ್ವದಿಸುತ್ತಾರೆ. ಹಾಲೆಲೂಯ್ಯ. ಆತನು ತನ್ನ ರಥಗಳನ್ನು ಕಳುಹಿಸ್ತಾನೆ. ಹಾಲೆಲೂಯ್ಯ. ಹೌದು, ಅದೇ ಪ್ರವಾಸದಲ್ಲಿ ನಾವು ನಮ್ಮ ಗೆಳೆಯನ ಮನೆಯಲ್ಲಿದ್ದೆವು. ಅಲ್ಲಿಂದ ಹೊರಡಲು ಆ ಪ್ರಯಾಣವು ಸ್ವಲ್ಪ ಕ್ಲಿಷ್ಟಕರವಾಯಿತು. ನಾವು ಅಲ್ಲಿಂದ ಹಿಂತಿರುಗಲು ಯಾವುದೇ ಪ್ರಯಾಣದ ವ್ಯವಸ್ಥೆಯನ್ನು ಮಾಡಿರಲಿಲ್ಲ. ಆವಾಗ ನಾನು ಹೇಳಿದೆ, ಊಬರ್ ಇಲ್ಲವಾ ಎಂದು. ಓ, ಅದು ತುಂಬ ಖರ್ಚಿನ ವಿಷಯ ಅಂದರು. ಆದರೂ ಒಮ್ಮೆ ಪರಿಶೀಲಿಸಿ ನೋಡಿ ಅಂದೆವು. ಅಲ್ಲಿ 2 ಟೀನೇಜ್ ಮಕ್ಕಳಿದ್ದರು. ಅವರು ಪರಿಶೀಲಿಸಿ ಹೇಳಿದರು, ಇದು ತುಂಬ ಕಡಿಮೆ ಬೆಲೆಗೆ ಇದೆ. ಅದು ಅಕಸ್ಮಾತ್ತಾಗಿ ಆಯಿತು. ಅದರ ಬೆಲೆಯನ್ನು ಹೋಲಿಸಿದರೆ ಇಂಡಿಯಾಕ್ಕಿಂತ ಕಡಿಮೆ ಖರ್ಚಾಗಿತ್ತು.
ಮತ್ತು ಅದನ್ನು ಅವರು ಬುಕ್ ಮಾಡಿದರು. ಆ ನಗರದಲ್ಲಿ ಅಂಥ ಬೆಲೆಯು ಎಂದಿಗೂ ಇರಲಿಲ್ಲ. ನಾನು ಮನೆಯೊಳಗೆ ತಯಾರಾಗುತ್ತಾ ಇದ್ದೆ. ಆ ಹೊತ್ತಿಗೆ ಈ ಟೀನೇಜ್ ಮಕ್ಕಳು ಬೊಬ್ಬಿಡುತ್ತಾ ಬಂದು ಹೇಳುತ್ತಾರೆ, ನೋಡಿ ನೋಡಿ ಅವರ ಪ್ರಯಾಣಕ್ಕೆ ಏನು ಬಂದಿದೆ ಎಂದು. ಆ ಮಕ್ಕಳು ಅಲ್ಲಿಯವರೇ, ಅಲ್ಲಿಯ ಎಲ್ಲ ಸಂಗತಿಗಳನ್ನು ನೋಡಿದವರು. ಅವರಿಗೆ ಯಾವುದೂ ಹೊಸತಲ್ಲ. ಆದರೆ ಈ ಒಂದು ವಿಷಯವು, ಯಾಕೆಂದರೆ ಹೊಸತಾದ ಟೆಸ್ಲಾ ಕಾರು ನಮ್ಮ ಪ್ರಯಾಣಕ್ಕೆ ಸಿದ್ಧವಾಗಿ ನಿಂತಿತ್ತು ಅವರ ಮನೆಯ ಎದುರಿನಲ್ಲಿ. ಅದು ಅವರಿಗೆ ತುಂಬ ಆಶ್ಚರ್ಯಕರವಾದ ಸಂಗತಿಯಾಯಿತು. ಆಮೆನ್, ಹಾಲೆಲೂಯ. ಆದುದರಿಂದ ದೇವರನ್ನು ಯಾವಾಗಲೂ ನಿಮ್ಮ ಪ್ರವಾಸದ ಮಾರ್ಗದರ್ಶಕರನ್ನಾಗಿ ಮಾಡಿ. ಆಮೆನ್. 4ನೇ ವಿಷಯ, ಯಾರಿಗೂ ವಂದಿಸಬೇಡಿರಿ. ಮಾರ್ಗ ಮಧ್ಯದಲ್ಲೂ ಸಹ ನೀವು ಜನರನ್ನು ಭೇಟಿಯಾಗುವುದು ಅವರಿಂದ ಏನನ್ನಾದರೂ ತೆಗೆದುಕೊಳ್ಳಲಿಕ್ಕಲ್ಲ, ಆದರೆ ನೀವು ಅವರಿಗೆ ಬೆಲೆಯನ್ನು ಕೊಡುತ್ತೀರಿ, ಅವರಿಗೊಂದು ಉದ್ದೇಶವನ್ನು ನೀಡುತ್ತೀರಿ. ನಿಮ್ಮ ಗಮನವು ಅವರನ್ನು ಹೆಚ್ಚಿಸುವುದಾಗಿದೆ ಮತ್ತು ಅವರು ದೇವರ ಕೃಪೆಯಿಂದ ಅವರು ನಿಮಗೆ ನಿಮ್ಮ ನಿರ್ದಿಷ್ಟ ಗುರಿ ತಲುಪಲು ಸಹಾಯ ಮಾಡುವವರಾಗಿದ್ದಾರೆ. ಆಮೆನ್, ಹಾಲೆಲೂಯ. ನೀವು ಮನುಷ್ಯರನ್ನು ಹೊಂದಿಕೊಂಡಿಲ್ಲ, ಆದರೆ ದೇವರನ್ನು ಹೊಂದಿಕೊಂಡಿದ್ದೀರಿ. ಆಮೆನ್. ಲೂಕ ಅಧ್ಯಾಯ 10 ವಾಕ್ಯ 17. ತರುವಾಯ ಆ 70 ಮಂದಿಯು ಸಂತೋಷವುಳ್ಳವರಾಗಿ ಹಿಂತಿರುಗಿ ಬಂದು, ಕರ್ತನೇ, ದೆವ್ವಗಳು ಕೂಡ ನಿನ್ನ ಹೆಸರಿನಲ್ಲಿ ನಮಗೆ ಅಧೀನವಾಗ್ತವೆ ಎಂದರು. ಹಾಲೆಲೂಯ. ಈ 70 ಮಂದಿ ಸಂತೋಷದಿಂದ ಹಿಂತಿರುಗಿದರು. ಅವರಲ್ಲಿ ಹಣವಿಲ್ಲ, ಅವರಲ್ಲಿ ಜೋಳಿಗೆ ಇಲ್ಲ, ಅವರಲ್ಲಿ ಪಾದುಕೆಗಳಿಲ್ಲ. ಹೇಗೆ ಗಾಳಿ ತನಗೆ ಬೇಕಾದಾಗೆ ಬೀಸುತ್ತದೆ, ಅದೇ ರೀತಿ ಅಂದರೆ ಪವಿತ್ರಾತ್ಮನು ಕಳುಹಿಸಿದಲ್ಲಿಗೆ ಹೋಗುತ್ತಾರೆ ಮತ್ತು ಅವರಿಗೆ ಜನರ ಸಹಾಯವೂ ಇಲ್ಲ. ಆದರೆ ಅವರು ಬೇಸರದಿಂದ, ಗಾಯಗಳಿಂದ, ಜಗಳವಾಡಿ, ಹಸಿವಿನಿಂದ ಹಿಂತಿರುಗಲಿಲ್ಲ. ಆದರೆ ಅವರು ಹಿಂತಿರುಗಿದರು ಸಂತೋಷದಿಂದ. ಆಮೆನ್. ದೇವರ ಸೇವೆ ಮಾಡುವುದರಲ್ಲಿ ಸಂತೋಷವಿದೆ. ದೇವರು ಬಯಸಿದ ಸ್ಥಳಗಳಲ್ಲಿ ನೀವಿರಬೇಕು. ಆತನನ್ನು ವಿಧೇಯರಾಗುವುದರಲ್ಲಿ ಸಂತೋಷವಿದೆ. ವಿಧೇಯರಾಗುವುದೇ ಒಂದು ದೊಡ್ಡ ಆಜ್ಞೆಯಾಗಿದೆ. ಆಮೆನ್. ಆತನು ಅವರಿಗೆ, ಸೈತಾನನು ಸಿಡಿಲಿನಂತೆ ಆಕಾಶದಿಂದ ಬೀಳುವುದನ್ನು ಕಂಡೆನು. ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಯಾವುದೂ ನಿಮಗೆ ಕೇಡು ಮಾಡುವುದೇ ಇಲ್ಲ. ಯಾವಾಗ ಅವರು ದೇವರಿಗೆ ವಿಧೇಯರಾಗಿ ನಡೆದರು, ದೇವರು ತನ್ನ ಬಲವನ್ನು ಅವರಿಗೆ ನೀಡಿದರು, ಅಧಿಕಾರವನ್ನು ನೀಡಿದರು. ನೀವು ಒಂದೇ ಜಾಗದಲ್ಲಿ ನಿಲ್ಲಲು ಸಾಧ್ಯವಿಲ್ಲ. ಅಥವಾ ನೀವು ದೇವರಿಂದ ಹಿಂಜಾರಿ ಹೋಗಿ, ಈಗ ಯಾವುದಾದರೂ ಬಲವು ನನ್ನನ್ನು ಮುಂದೂಡಲೆಂದು ನೀವು ಭಾವಿಸಿದರೆ ಅದು ಸಾಧ್ಯವಿಲ್ಲ. ದೇವರ ವಾಕ್ಯವು ಹೇಳುತ್ತದೆ, ಯಾರ ಬಳಿ ಹೆಚ್ಚು ಇದೆಯೋ ಅವರಿಗೆ ಇನ್ನೂ ಅಧಿಕವಾಗಿ ನೀಡುವರು, ಮತ್ತು ಯಾರ ಬಳಿ ಸ್ವಲ್ಪವೇ ಇದೆಯೋ ಇದ್ದವರಲ್ಲಿ ಅವರಲ್ಲಿ ಇದ್ದುದನ್ನು ತೆಗೆದುಕೊಂಡು ಹೋಗುವರು. ಆದರೆ ಏನು ನಿಮ್ಮಲ್ಲಿ ಇದೆ ಅದರ ಜೊತೆ ನೀವು ಮುಂದುವರಿದು ಹೋಗುವಾಗ ದೇವರು ತನ್ನ ಸಂಪನ್ಮೂಲಗಳನ್ನು ಅದಕ್ಕೆ ಕೂಡಿಸುವನು. ಆಮೆನ್. ವಾಕ್ಯ 20ರಲ್ಲಿ ಯೇಸು ಮುಂದುವರಿಸುತ್ತಾ ಹೇಳುತ್ತಾರೆ, ಆದರೂ ದೆವ್ವಗಳು ನಮಗೆ ಅಧೀನವಾಗಿವೆ ಎಂದು ಸಂತೋಷಪಡದೆ ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿರುತ್ತವೆ ಎಂದು ಸಂತೋಷಪಡಿರಿ ಎಂದು
ಎಂಬುದಾಗಿ ಹೇಳಿದನು. ಆಮೇನ್. ಆದುದರಿಂದ ದೆವ್ವಗಳ ಬಿಡುಗಡೆ ಆಯಿತು, ಗುಣವಂತರಾದರೆಂದು ಸಂತೋಷ ಪಡಬೇಡಿರಿ, ಅಹಂಕಾರದಿಂದ ತುಂಬಬೇಡಿರಿ. ದೇವರು ನಿಮ್ಮನ್ನು ಬಲಯುತವಾಗಿ ಅದ್ಭುತಕರವಾಗಿ ಉಪಯೋಗಿಸಿದರೆಂದು. ಆದರೆ ಸಂತೋಷಪಡಿರಿ, ನಿಮ್ಮ ಹೆಸರನ್ನು ಪರಲೋಕದ ಪುಸ್ತಕದಲ್ಲಿ ಬರೆಯಲ್ಪಟ್ಟಿವೆ ಎಂದು. ಸಂತೋಷಪಡಿರಿ, ನೀವು ಯೇಸುವಿಗೆ ಸೇರಿದವರೆಂದು. ಆಮೇನ್. ಹಾಲೆಲೂಯ. ಯೇಸುವೇ ಸ್ತೋತ್ರ. ಇವತ್ತು ಯಾರೆಲ್ಲ ದೇವರ ವಾಕ್ಯವನ್ನು ಆನಂದಿಸುತ್ತೀರಿ? ಆಮೇನ್. ನಾನು ದೇವರ ವಾಕ್ಯದ ನೋಟ್ಸನ್ನು ಬರೆಯುವುದು ಬಿಟ್ಟು ದೇವರ ವಾಕ್ಯ ಕೇಳಲು ಆರಂಭಿಸಿದೆ. ದೇವರ ಪ್ರಸನ್ನತೆಯು ಇಲ್ಲಿ ತುಂಬ ಪ್ರಬಲವಾಗಿದೆ. ಆಮೇನ್. ಯೇಸುವೇ ಸ್ತೋತ್ರ. ಈ ವಾರದಲ್ಲಿ ಒಂದು ಭವಿಷ್ಯ ಸೂಚಕ ಪ್ರವಾದನೆಯಂತೆ ಜರುಗಿತು. ಹೋದ ವಾರ ನಮ್ಮ ಪ್ಯಾಸ್ಟರ್ ಒಂದು ಹುಳದ ಬಗ್ಗೆ ಮಾತಾಡಿದರು. ಕೀರ್ತನೆ 22 ವಾಕ್ಯ 6 ಹೇಳುತ್ತದೆ, ನಾನೊಂದು ಹುಳದ ಹಾಗೆ. ಯಾಕೆಂದರೆ ಜನರ ನಿಂದನೆಯನ್ನು ಕೀರ್ತನೆಗಾರನು ಈ ಮಾತನ್ನು ಹೇಳುತ್ತಾನೆ. ನನ್ನ ಬಾಲ್ಕನಿಯಲ್ಲಿ ನಾನೊಂದು ಚಿಕ್ಕ ತೋಟವನ್ನು ಮಾಡಿದ್ದೇನೆಂದು. ಆ ತೋಟವು ನನ್ನಲ್ಲಿ 1 ವರ್ಷದಿಂದ ಉಂಟು ಮತ್ತು ಇವತ್ತಿನವರೆಗೆ ನಾನಲ್ಲಿ ಯಾವುದೇ ಮರಿಹುಳವನ್ನು ನೋಡಲಿಲ್ಲ. ಅದರಲ್ಲಿ ಮಾವಿನ ಗಿಡಗಳು 1 ವರ್ಷದಿಂದ ಇವೆ. ಈ ವಾರದಲ್ಲಿ ಮೊದಲ ಬಾರಿಗೆ ನಾನು ಈ ಮರಿಹುಳಗಳನ್ನು ನೋಡಿದೆ. ಒಂದು ಹುಳವು ತುಂಬ ಎಲೆಗಳನ್ನು ತಿಂದಿದೆ ಮತ್ತು ಅದು ಪೊರೆಹುಳವಾಗಿ ಪರಿವರ್ತನೆಗೊಂಡಿದೆ ಮತ್ತು ಎಲೆಗೆ ಅಂಟಿಕೊಂಡಿದೆ. ಇನ್ನೊಂದು ತುಂಬ ಚಿಕ್ಕದಾಗಿದೆ. ಮತ್ತೊಂದು ಎಲ್ಲ ಎಲೆಗಳನ್ನು ತಿಂದು ದಪ್ಪವಾಗಿದೆ, ತುಂಬ ಮೆಲ್ಲನೆ ಚಲಿಸುತ್ತಿತ್ತು ಮತ್ತು ತನ್ನ ಇನ್ನೊಂದು ಹಂತಕ್ಕೆ ಸೇರುವುದರಲ್ಲಿದೆ. ಹಾಲೆಲೂಯ. ತೋಟಗಾರನಾಗಿ ನನಗೇನು ಸಂತೋಷ ಆಗಲಿಲ್ಲ. ಇದು ನನ್ನ ಗಿಡದ ಎಲೆಗಳನ್ನು ತಿಂದಿದೆ. ನಾನು ಈ ಗಿಡಗಳನ್ನು 1 ವರ್ಷದಿಂದ ಸಾಕುತ್ತಾ ಪೋಷಿಸುತ್ತಾ ಇದ್ದೇನೆ. ಇಷ್ಟು ಚಿಕ್ಕ ಹುಳ ಅಷ್ಟು ದೊಡ್ಡ ಇಡೀ ಎಲೆಯನ್ನು ತಿಂದು ಬಿಟ್ಟಿದೆ. ಅದೊಂದು ಚಿಕ್ಕ ಹುಳ ಆದರೂ ಅದಕ್ಕೆ ಅಷ್ಟನ್ನು ತಿನ್ನುವ ಸಾಮರ್ಥ್ಯ ಇತ್ತು. ಅಲ್ಲದೆ ಅದರಲ್ಲಿ ಒಂದು ಈಗಾಗಲೇ ಪೊರೆಹುಳ ಆಗಿದೆ ಎಂದು ನಾನು ನೋಡಲೇ ಇಲ್ಲ. ಆ ಒಂದು ಹುಳ ಈ ಎಲ್ಲ ಎಲೆಯನ್ನು ತಿಂದ ಅಪರಾಧಿಯಾಗಿತ್ತು. ಬೇರೆಲ್ಲ ಹೊಸಬರು. ದೇವರು ಅದರಿಂದ ನನಗೆ ಕಲಿಸಲು ಬಯಸುತ್ತಾರೆಂದು ನಾನು ತಿಳಿದುಕೊಳ್ಳಲಿಲ್ಲ, ಇವತ್ತು ದೇವರ ಹಾಜರುತನಕ್ಕೆ ಬರುವವರೆಗೆ. ಮತ್ತು ದೇವರು ಹೇಳಿದರು, ಮಗನೇ, ನಾನು ತುಂಬ ಸಹನೆಯುಳ್ಳವನು. ಹೌದು, ನಾನು ತುಂಬ ಸಹನೆಯುಳ್ಳ ದೇವರು. ನೀನು ನನ್ನ ಸಂಪನ್ಮೂಲಗಳನ್ನು ತಿನ್ನು ಅಥವಾ ತಿನ್ನಲು ಅನುಮತಿಸುತ್ತೇನೆ. ಒಬ್ಬ ತೋಟಗಾರನಾಗಿ ಇಷ್ಟೊಂದು ಇಚ್ಛೆಯಾಯಿತು ಅದನ್ನು ಜಜ್ಜಿ ಬಿಡಲು, ನನ್ನ ಕಾಲ ಅಡಿಯಲ್ಲಿ ಹಾಕಿ ಜಜ್ಜಲು. ಆದರೆ ನಾನು ತಿಳಿದುಕೊಂಡೆ, ದೇವರು ತನ್ನ ಅತಿಯಾದ ಸಹನೆಯಿಂದ ತನ್ನ ಸಮಯ ಮತ್ತು ಸಂಪನ್ಮೂಲವನ್ನು ಒದಗಿಸುತ್ತಾನೆ, ಅದು ಬೆಳೆಯಲು ಮತ್ತು ಅದು ಏನಾಗಬೇಕು ಅದಾಗಿ ಪರಿವರ್ತನೆ ಹೊಂದಲು. ಆಮೇನ್. ನಮ್ಮ ದೇವರಂತೆ ಯಾರೂ ಇಲ್ಲ. ಆತನು ತುಂಬ ಸಹನೆಯುಳ್ಳವನು. ಒಂದು ಮರಿಹುಳವನ್ನು ಒಂದು ಪೊರೆಹುಳವಾಗಲು ಅಲ್ಲಿಂದ ಅದೊಂದು ಚಿಟ್ಟೆಯಾಗಿ ಪರಿವರ್ತಿಸುತ್ತಾನೆ. ಆತನು ತುಂಬ ಸಹನೆಯುಳ್ಳವನು. ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗಲು ಕಾಯುತ್ತಿರುತ್ತಾನೆ. ಆಮೇನ್.
ಇಲ್ಲಿ ಯಾರೆಲ್ಲ ಇಷ್ಟೊಂದು ವರ್ಷಗಳಲ್ಲಿ ಆತನ ವಾಕ್ಯ ಮತ್ತು ಸಂಪನ್ಮೂಲಗಳನ್ನು ತಿಂದು ಅನುಭವಿಸಿದ್ದೀರಿ ಮತ್ತು ನೀವು ಏನಾಗಬೇಕೋ ಅದನ್ನು ಆಗಲು ದೇವರು ನಿಮ್ಮನ್ನು ಅನುಮತಿಸಿದ್ದಾರೆ, ಅದರಲ್ಲಿ ಪಾಲುದಾರರಾಗಲು. ಆಮೆನ್. ಹಾಲೆಲೂಯ. ಇವತ್ತು ದೇವರು ಏನು ಹೇಳಬೇಕೆಂದು ಬಯಸ್ತಾರೆ ಅದನ್ನೇ ನಾನು ಈ ಹೊತ್ತು ಹೇಳುತ್ತೇನೆ. ಆಮೆನ್. ಎಜೆಕಿಯಲ್ ಅಧ್ಯಾಯ 19 ಇಡೀ ಅಧ್ಯಾಯ. ಇದರ ಶಿರೋನಾಮೆಯು NKJV ಬೈಬಲ್ನಲ್ಲಿ ಹೇಳುತ್ತದೆ, ಕೆಳಮಟ್ಟಕ್ಕೆ ಇಳಿದ ಇಸ್ರಾಯೇಲರು. ಮೊದಲ ಬಾರಿಗೆ ಅದನ್ನು ಓದುವಂತೆ ಮತ್ತು ತಿಳಿದುಕೊಳ್ಳುವಂತೆ ದೇವರು ನನಗೆ ಅನುಮತಿಸಿದರು. ಯಾವಾಗ ದೇವರು ಅದನ್ನು ಅರ್ಥ ಮಾಡಿಕೊಳ್ಳುವಂತೆ ಮಾಡಿದರೋ ಆ ಗಳಿಗೆಯಲ್ಲಿ ಆ ಪ್ರಲಾಪದ ಹಿಂದೆ ಇದ್ದ ದೇವರ ಹೃದಯವನ್ನು ಅರಿತುಕೊಂಡೆನು. ಹಾಲೆಲೂಯ. ಇಸ್ರಾಯೇಲಿನ ಪ್ರಭುಗಳ ವಿಷಯವಾಗಿ ಈ ಶೋಕಗೀತೆಯನ್ನು ಎತ್ತು. ಆಹಾ, ನಿನ್ನ ತಾಯಿಯು ಸಿಂಹಗಳೊಳಗಿನ ಸಿಂಹಿ, ಪ್ರಾಯದ ಸಿಂಹಗಳ ನಡುವೆ ಮಲಗಿತು, ಮರಿಗಳನ್ನು ಸಾಕಿತು. ಅದು ಬೆಳೆಸಿದ ಒಂದು ಮರಿಯು ಪ್ರಾಯದ ಸಿಂಹವಾಗಿ ಬೇಟೆಯನ್ನು ಕಲಿತು ಮನುಷ್ಯರನ್ನು ನುಂಗಲಾರಂಭಿಸಿತು. ಜನಾಂಗಗಳು ಈ ವಾರ್ತೆಯನ್ನು ಕೇಳಿ ಅದಕ್ಕೆ ಗುಂಡಿ ತೂಡಲು ಅಲ್ಲಿ ಸಿಕ್ಕಿಬಿದ್ದಿತು. ಅದನ್ನು ಸರಪಣಿಗಳಿಂದ ಬಿಗಿದು ಐಗುಪ್ತ ದೇಶಕ್ಕೆ ಒಯ್ದವು. ಆ ಸಿಂಹವು ತಾನು ಕಾದುಕೊಂಡಿದ್ದರೂ ತನ್ನ ನಿರೀಕ್ಷೆಯು ಹಾಳಾಯಿತೆಂದು ತನ್ನ ಮರಿಗಳಲ್ಲಿ ಇನ್ನೊಂದನ್ನು ತೆಗೆದು ಸಾಕಿ ಪ್ರಾಯಕ್ಕೆ ತಂದಿತು. ಅದು ಪ್ರಾಯದ ಸಿಂಹವಾಗಿ ಸಿಂಹಗಳ ನಡುವೆ ತಿರುಗುತ್ತಾ ಬೇಟೆಯನ್ನು ಕಲಿತು ಮನುಷ್ಯರನ್ನು ನುಂಗಲಾರಂಭಿಸಿತು. ಅದು ಪಟ್ಟಣಗಳನ್ನು ಹಾಳು ಮಾಡಿ ವಿಧವೆಯಾದವರನ್ನು ಕಂಡಿತು. ಅದರ ಗರ್ಜನೆಯ ಶಬ್ದಕ್ಕೆ ದೇಶವು ಅದರಲ್ಲಿದ್ದುದೆಲ್ಲವೂ ಕ್ಷೀಣವಾದವು. ಆಗ ಜನಾಂಗಗಳು ಸುತ್ತಲಿನ ರಾಷ್ಟ್ರಗಳಿಂದ ಕೂಡಿ ಬಂದು ಅದಕ್ಕೆ ವಿರುದ್ಧವಾಗಿ ನಿಂತು ಬಲೆಯೊಡ್ಡಿ ಗುಂಡಿ ತೋಡಲು ಅಲ್ಲಿ ಸಿಕ್ಕಿಬಿದ್ದಿತು. ಅವು ಅದನ್ನು ಸರಪಣಿಗಳಿಂದ ಬಿಗಿದು ಪಂಜರದಲ್ಲಿ ಹಾಕಿ ಬಾಬೆಲಿನ ಅರಸನ ಬಳಿಗೆ ತಂದವು. ಅದರ ಧ್ವನಿಯು ಇಸ್ರಾಯೇಲಿನ ಪರ್ವತಗಳಲ್ಲಿ ಇನ್ನೂ ಕೇಳಿಸದಂತೆ ಅದನ್ನು ಕೋಟೆಯೊಳಗೆ ಸೇರಿಸಿಬಿಟ್ಟವು. ಇದು ಮೊದಲ ಭಾಗವಾಗಿದೆ. ಎರಡನೆಯ ಭಾಗವು, ನಿನ್ನ ಹೆತ್ತ ತಾಯಿ ನೀರಾವರಿಯಲ್ಲಿ ನಾಟಿಕೊಂಡಿದ್ದ ದ್ರಾಕ್ಷಾಲತೆಯಾಗಿದ್ದಳು. ಆ ಲತೆಯು ತುಂಬ ತಂಪಿನಿಂದ ಫಲವತ್ತಾಗಿಯೂ ಪೊದೆಯಾಗಿಯೂ ಬೆಳೆದಿತ್ತು. ಅದರಲ್ಲಿ ರಾಜದಂಡ ಯೋಗ್ಯವಾದ ಗಟ್ಟಿ ಕೊಂಬೆಗಳಿದ್ದವು. ಅವುಗಳ ಎತ್ತರವು ಮಿಕ್ಕ ರೆಂಬೆಗಳಿಗಿಂತ ಹೆಚ್ಚಾಗಿತ್ತು. ಬಹುರೆಂಬೆಗಳ ಮಧ್ಯದಲ್ಲಿ ಉದ್ದುದ್ದವಾಗಿ ಕಾಣಿಸಿದವು. ಆ ಲತೆಯನ್ನು ಕ್ರೋಧಿಗಳು ಕಿತ್ತು ನೆಲದ ಮೇಲೆ ಬಿಸಾಡಿಬಿಟ್ಟರು. ಮೂಡಣ ಗಾಳಿಯು ಅದರ ಫಲವನ್ನು ಬಾಡಿಸಿತು. ಅದರ ಗಟ್ಟಿ ಕೊಂಬೆಗಳು ಮುರಿದು ಒಣಗಿ ಹೋದವು. ಬೆಂಕಿಯು ಅವುಗಳನ್ನು ನುಂಗಿತ್ತು. ಈಗ ಅದು ನೀರಿಲ್ಲದ ಬೆಂಗಾಡಿನಲ್ಲಿ ನಾಟಿಕೊಂಡಿದೆ. ಬೆಂಕಿಯು ದಂಡರೂಪವಾದ ಅದರ ಶಾಖೆಗಳಿಂದ ಹೊರಟು ಅದರ ಫಲವನ್ನು ನುಂಗಿಬಿಟ್ಟಿದ್ದರಿಂದ ರಾಜದಂಡಕ್ಕೆ ಯೋಗ್ಯವಾದ ಯಾವ ಗಟ್ಟಿ ಕೊಂಬೆಯೂ ಅದರಲ್ಲಿ ಉಳಿದಿಲ್ಲ. ಇದು ಎರಡನೆಯ ಭಾಗವು. ಎರಡನೆಯ ಹೋಲಿಕೆ. ಮೊದಲನೆಯ ಭಾಗವು ಗರ್ಜಿಸುವುದಾಗಿದೆ. ಎರಡನೆಯ ಭಾಗವು ಆಳ್ವಿಕೆಯನ್ನು
ನಡೆಸುವುದಾಗಿದೆ. ಇಸ್ರೇಲಿನ ಮಕ್ಕಳ ಬಗ್ಗೆ ದೇವರ ಹೃದಯದಲ್ಲಿದ್ದುದು ಅವರು ಗರ್ಜಿಸಲು ಕಲಿಯಬೇಕೆಂದು ಮತ್ತು ಅವರು ಆಡಳಿತ ನಡೆಸಲು ಕಲಿಯಲು. ಹಾಲೆಲೂಯ. ದೇವರ ವಾಕ್ಯವು ಹೇಳುತ್ತದೆ, ಪ್ರಾಯದ ಸಿಂಹವು ಬೇಟೆಯಾಡಲು ಕಲಿಯಿತೆಂದು ಮತ್ತು ಮನುಷ್ಯರನ್ನು ನುಂಗಿ ಹಾಕಿತು. ಸಿಂಹದ ಮರಿಯು ಪ್ರಾಯದ ಸಿಂಹವಾಗಿ ದೇವರ ರಾಜ್ಯಕ್ಕೋಸ್ಕರ ಏನನ್ನೋ ಸಾಧಿಸಲು ಹೋಗುವಾಗ ರಾಷ್ಟ್ರಗಳು ಅವನ ಬಗ್ಗೆ ಕೇಳಿದವು ಮತ್ತು ಅದು ಅವರ ಗುಂಡಿಯಲ್ಲಿ ಸಿಕ್ಕಿಬಿತ್ತು ಮತ್ತು ಅವರು ಅದನ್ನು ಸರಪಳಿಗಳಿಂದ ಬಿಗಿದು ಐಗುಪ್ತ ದೇಶಕ್ಕೆ ಒಯ್ದರು. ಎರಡನೇ ಸಿಂಹವನ್ನು ನೋಡಿದರೆ ಅದೇ ರೀತಿಯಾಯಿತು ಅದಕ್ಕೂ ಕೂಡ. 6ನೇ ವಾಕ್ಯದಲ್ಲಿ ನೋಡಿದರೆ ಅದು ಬೇಟೆಯಾಡಲು ಕಲಿಯಿತು, ಮನುಷ್ಯರನ್ನು ನುಂಗಿತು. 7ನೇ ವಾಕ್ಯ ಹೇಳುತ್ತದೆ, ಅದು ಆತ್ಮಿಕ ಕೆಲವು ವಿಷಯಗಳನ್ನು ತಿಳಿದು ಅರಿತುಕೊಂಡಿತ್ತು. ಅದು ಪಟ್ಟಣಗಳನ್ನು ಹಾಳು ಮಾಡಿ ವಿಧವೆಯರಾದವರನ್ನು ಕಂಡಿತು. ಅದರ ಗರ್ಜನೆಯ ಶಬ್ದಕ್ಕೆ ದೇಶವು ಅದರಲ್ಲಿದ್ದುದೆಲ್ಲವೂ ಕ್ಷೀಣವಾದವು. ಇಲ್ಲಿ ಹಾಳು ಮಾಡಿದ ಪಟ್ಟಣವು ಕತ್ತಲೆಯ ರಾಜ್ಯವಾಗಿದೆ. ಆಮೆನ್. ಅದರ ಗರ್ಜನೆಯ ಶಬ್ದಕ್ಕೆ. ಹಾಲೆಲೂಯ. 8ನೇ ವಾಕ್ಯ ಹೇಳುತ್ತದೆ, ಆಗ ಜನಾಂಗಗಳು ಸುತ್ತಲಿನ ರಾಷ್ಟ್ರಗಳಿಂದ ಕೂಡಿ ಬಂದು ಅದಕ್ಕೆ ವಿರುದ್ಧವಾಗಿ ನಿಂತು ಬಲೆಯೊಡ್ಡಿ ಗುಂಡಿ ತೋಡಲು ಅಲ್ಲಿ ಸಿಕ್ಕಿಬಿದ್ದಿತು. ಅವು ಅದನ್ನು ಸರಪಣಿಗಳಿಂದ ಬಿಗಿದು ಪಂಜರದಲ್ಲಿ ಹಾಕಿ ಬಾಬೇಲಿನ ಅರಸನ ಬಳಿಗೆ ತಂದವು. ಹಾಗೂ 9ನೇ ವಾಕ್ಯದ ಕೊನೆಗೆ ಹೇಳುತ್ತದೆ, ಅದರ ಧ್ವನಿಯು ಇಸ್ರೇಲಿನ ಪರ್ವತಗಳಲ್ಲಿ ಇನ್ನೂ ಕೇಳಿಸದಂತೆ ಅದನ್ನು ಕೋಟೆಯೊಳಗೆ ಸೇರಿಸಿಬಿಟ್ಟವು. ಸಿಂಹವು ಐಗುಪ್ತ ದೇಶದಲ್ಲಿ ಬೆಕ್ಕಿನ ಹಾಗೆ ಕೂಗಿದರೆ ಹಾಗೂ ಬಾಬಿಲೋನಿನಲ್ಲೂ ಬೆಕ್ಕಿನ ಹಾಗೆ ಕೂಗಿದರೆ ಪರವಾಗಿಲ್ಲ. ಹಾಲೆಲೂಯ. ಆದರೆ ಶತ್ರುವಿನ ಸಂಪೂರ್ಣ ಉದ್ದೇಶವೇನೆಂದರೆ ಬಲೆಗಳನ್ನು ಹಾಕಿ ಹೇಗಾದರೂ ಆ ಸಿಂಹಕ್ಕೆ ಇದ್ದ ಕರೆಯಿಂದ ಉದ್ದೇಶದಿಂದ ವಿಚಲಿಸುವುದು. ಆದರೆ ಅದಕ್ಕೆ ಕೊಟ್ಟ ಆ ಪ್ರಾಂತದೊಳಗೆ ಅದು ಗರ್ಜಿಸದಂತೆ ಮಾಡುವುದು. ಅದರ ಪ್ರದೇಶದಿಂದ ಇಸ್ರೇಲಿನ ಪರ್ವತಗಳಲ್ಲಿ ಅದರ ಗರ್ಜನೆಯು ಕೇಳಿಸದಂತೆ ಮಾಡಲು. ಆಮೆನ್. ಹಾಲೆಲೂಯ. ಮತ್ತು ಇಲ್ಲಿ ದೇವರು ನನಗೆ ತೋರಿಸುತ್ತಾರೆ, ಈ ಎಜೆಕೇಲನ ಪ್ರಲಾಪದಿಂದ ದೇವರಿಗೆ ಇಸ್ರೇಲ್ ಜನರ ಮೇಲೆ ಅವರಿಗಿದ್ದ ಯೋಜನೆಗಳ ಬಗ್ಗೆ, ಇಸ್ರೇಲಿನ ಮಕ್ಕಳ ಬಗ್ಗೆ. ಆಮೆನ್. ಆದರೆ ಮೊದಲು ಹೇಗೆ ಐಗುಪ್ತ ದೇಶದಲ್ಲಿ ಸೆರೆಯಾಗಿದ್ದರು, ಮತ್ತೊಮ್ಮೆ ಅವರು ಬಾಬಿಲೋನ್ ದೇಶದಲ್ಲಿ ಸೆರೆವಾಸಿಯಾಗಿದ್ದರು. ಹಾಲೆಲೂಯ. ಪ್ರತಿಯೊಂದು ಸೆರೆವಾಸದ ಉದ್ದೇಶವೇನೆಂದರೆ ನಿಮ್ಮ ಧ್ವನಿಯನ್ನು ಅಡಗಿಸುವುದು. ಆ ಸೆರೆವಾಸವು ರೋಗ ರುಜಿನಗಳಿಂದಾಗಿರಬಹುದು ಅಥವಾ ಸೋಲು ಆಗಿರಬಹುದು ಮತ್ತು ಅದರ ಉದ್ದೇಶ ನೀವೊಂದು ಹುಳವೆಂದು ಯೋಚಿಸಬೇಕೆಂದು. ನೀವು ಪುನಃ ಎದ್ದು ನಿಲ್ಲಲಾರಿರಿ, ನೀವು ಮತ್ತೊಮ್ಮೆ ಹಾರಲಾರಿರಿ. ಆ ಸುಳ್ಳಿನಿಂದ ಶತ್ರು ನಿಮಗೆ ಮನವರಿಕೆ ಮಾಡಿದರೆ ನಿಮ್ಮ ಧ್ವನಿಯು ಅಡಗುವುದು. ಇವತ್ತು ಪವಿತ್ರಾತ್ಮನು ನಿಮಗೆ ಬಿಡುಗಡೆಯನ್ನು ನೀಡುತ್ತಾನೆ. ನಿಮ್ಮ ಧ್ವನಿಯು ಮತ್ತೊಮ್ಮೆ ಕೇಳಲಿ. ಹಾಲೆಲೂಯ. ನಿಮ್ಮ ಜೀವನದಲ್ಲಿ ಮತ್ತೊಮ್ಮೆ ಯಾವುದೂ ನಿಮ್ಮ ಸ್ವರವನ್ನು ಅಡಗಿಸದಿರಲಿ. ಆಮೆನ್. ಹಾಲೆಲೂಯ. 11ನೇ ವಾಕ್ಯವು ಹೇಳುತ್ತದೆ ಕೊಂಬೆಗಳ ಬಗ್ಗೆ. ಹೌದು, ಅವಳಿಗೆ
ಬಲಿಷ್ಠವಾದ ಕೊಂಬೆಗಳಿದ್ದವು. ರಾಜದಂಡದ ಆಳ್ವಿಕೆ ನಡೆಸುವ ಬರೇ ಒಂದು ಕೊಂಬೆ ಅಲ್ಲ, ಆದರೆ ದೇವರು ನೋಡುತ್ತಾರೆ ಕೊಂಬೆಗಳು, ಆಳ್ವಿಕೆ ನಡೆಸುವ ರಾಜದಂಡಗಳು. ಆಮೇನ್. 14ನೇ ವಾಕ್ಯದ ಕೊನೆಯ ಭಾಗದಲ್ಲಿ ಹೇಳುತ್ತದೆ, ರಾಜದಂಡಕ್ಕೆ ಯೋಗ್ಯವಾದ ಯಾವ ಗಟ್ಟಿ ಕೊಂಬೆಯೂ ಅದರಲ್ಲಿ ಉಳಿದಿಲ್ಲ. ಹಾಲೆಲೂಯ. ಯಾವುದೇ ವಿಷಯದಲ್ಲಿ ದೇವರು ನಿಮ್ಮನ್ನು ಆರಿಸಿದ್ದಾದರೆ ನಿಮ್ಮೊಳಗೆ ಒಂದು ಬಲಯುತವಾದ ಧ್ವನಿಯನ್ನು ಇಟ್ಟಿದ್ದಾರೆ, ಅವರ ರಾಜ್ಯಗೋಸ್ಕರ ಗರ್ಜಿಸಲು. ಹಾಲೆಲೂಯ. ಮತ್ತು ಅವರಿಗೋಸ್ಕರ ಆಳ್ವಿಕೆ ನಡೆಸಲು. ಆಮೇನ್. ದಾನಿಯೇಲ ಅಧ್ಯಾಯ 1 ವಾಕ್ಯ 6. ದಾನಿಯೇಲನು ಯಾವ ಕುಲದವನೆಂದು ನಿಮಗೆ ತಿಳಿದಿದೆಯೇ? ಅವನು ಯೆಹೂದ ಕುಲದವನು. ಅವನನ್ನು ಬಂದಿಯಾಗಿ ಗುಲಾಮತನಕ್ಕೆ ಬಬಿಲೋನಿಗೆ ತಂದಿದ್ದರು. ಆದರೆ ಬೈಬಲ್ ಈ ಯುವಕನು ದೇವರಿಂದ ಕಲಿತ ಶಿಕ್ಷಣದ ಬಗ್ಗೆ ಹೇಳುತ್ತದೆ. ನಾನು ಈ ದೇಶದಲ್ಲಿರಬೇಕಾದರೂ ಸಹ ಈ ಪ್ರದೇಶದ ಬಂದಿ ನಾನಾಗಲಾರೆ. ಆಮೇನ್. ಬೈಬಲ್ ಹೇಳುತ್ತದೆ, ಅವನು ಯೆರೂಸಲೇಮಿನೆಡೆಗೆ ನೋಡಿದನು ಮತ್ತು ಪ್ರಾರ್ಥಿಸಿದನು. ಕೇವಲ ಒಂದು ಸಲ ಮಾತ್ರವಲ್ಲ, ಹೌದು, ಅವನು ತನ್ನ ಜೀವನದಲ್ಲಿ ಇಂಥ ಅಭ್ಯಾಸವನ್ನು ಮಾಡಿದ್ದನೆಂದರೆ ಅವನೇ ಒಂದು ಸಂಸ್ಥಾನವಾಗಿದ್ದ ದೇವರಿಗೋಸ್ಕರ. ಬಬಿಲೋನಿನಲ್ಲಿ ದೇವರಿಗೆ ಒಂದು ಸೈನ್ಯ ಬೇಕಾಗಿರಲಿಲ್ಲ, ಆತನಿಗೆ ಕೆಲವೇ ಜನರು ಬೇಕಿತ್ತು. ದಾನಿಯೇಲ, ಶದ್ರಕ್, ಮೆಷಕ್ ಮತ್ತು ಅಬೇದ್ನೆಗೋ. ಹಾಲೆಲೂಯ. ಅವರ ಮುಂದೆ ಇದ್ದ ಸವಾಲೆಂದರೆ ಅವರನ್ನು ಕುಲುಮೆಯಲ್ಲಿ ಹಾಕಿದರೂ ಸಹ ನಾವು ನಿಜ ದೇವರ ಸೇವೆಯನ್ನು ಮಾತ್ರ ಮಾಡುವೆವು ಎಂದು ಗಟ್ಟಿಯಾಗಿ ನಿಂತರು. ಆಮೇನ್. ಅವರ ಧ್ವನಿಯನ್ನು ಅಡಗಿಸಲು ಆಗಲಿಲ್ಲ. ಅವರ ಸುತ್ತಲೂ ಜರುಗುವ ವಿಷಯಗಳು ಅವರನ್ನು ಬೆದರಿಸಿದರು. ಬಬಿಲೋನಿನ ವ್ಯವಸ್ಥೆಗಳಿಗೆ ಮತ್ತು ಪದ್ಧತಿಗಳಿಗೆ ಅವರು ತಲೆಬಾಗಲಿಲ್ಲ. ಆಮೇನ್. ದಾನಿಯೇಲ ಅಧ್ಯಾಯ 1 ವಾಕ್ಯ 8. ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿದನು. ಹಾಲೆಲೂಯ. ಇಲ್ಲಿ ಪವಿತ್ರಾತ್ಮರು ಬರುವ ಪೀಳಿಗೆಗೆ ಸಂದೇಶವನ್ನು ನೀಡುತ್ತಾರೆ. ದಾನಿಯೇಲನು ತನ್ನ ಹೃದಯದಲ್ಲಿ ನಿಶ್ಚಯಿಸಿದನು, ತನ್ನನ್ನೇ ಅಶುದ್ಧ ಮಾಡಿಕೊಳ್ಳಲಾರೆನೆಂದು. ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು. ಹಾಲೆಲೂಯ. ದೇವರು ನನಗೆ ಪ್ರಕಟಿಸಿದ ಒಂದು ಸಂಗತಿಯು ನನ್ನಲ್ಲಿ ನಗುವನ್ನು ತರಿಸಿತು. ಒಂದು ಪ್ರಾಯದ ಸಿಂಹವನ್ನು ಸಿಂಹದ ಗವಿಯಲ್ಲಿ ಹಾಕಿದೆನು. ಆಮೇನ್. ಅಲ್ಲಿದ್ದ ಎಲ್ಲ ಸಿಂಹಗಳಿಗಿಂತ ಈ ಸಿಂಹದ ಗರ್ಜನೆಯು ಬಲಿಷ್ಠವಾಗಿತ್ತು. ಇವನು ಯೆಹೂದ್ಯದ ಕುಲದವನು. ಅವನು ತನ್ನ ಗರ್ಜನೆಯನ್ನು ಕಳೆದುಕೊಳ್ಳಲಿಲ್ಲ. ಹಾಲೆಲೂಯ. ಅವನನ್ನು ಸಿಂಹದ ಗವಿಯಲ್ಲಿ ಹಾಕಿದರೂ ಅವನು ತನ್ನ ಗರ್ಜನೆಯನ್ನು ಹೊಂದಿದ್ದ ಮತ್ತು ಅವನ ಆಳ್ವಿಕೆಯನ್ನೂ ಹೊಂದಿದ್ದ. ಹಾಲೆಲೂಯ. ಆ ಗವಿಯಲ್ಲಿ ಸಹ ಶತ್ರು ನಿಮಗೆ ಹಾಕುವ ಬಲೆಗಳು ಯಾವುವು? ಆ ಹೊಂಡಗಳು ಯಾವುವು? ಬೈಬಲ್ ಹೇಳುತ್ತದೆ, ಆ ಪ್ರಾಯದ ಸಿಂಹಗಳು ಬಿದ್ದ ಹೊಂಡಗಳು, ಸರಪಳಿಗಳು ಮತ್ತು ಬಲೆಗಳು. ಅದು ಇಂಟರ್ನೆಟ್ ಆಗಿರಬಹುದೇ? ಆ ಸರಪಳಿ ಯಾವುದು? ಆ ಹೊಂಡಗಳು ಯಾವುವು? ನೀವು ಅದನ್ನು ಗುರುತಿಸಿಕೊಳ್ಳಬೇಕು
ಮತ್ತು ತಿಳಿದುಕೊಳ್ಳಿ, ದೇವರು ನಿಮ್ಮನ್ನು ಕರೆದದ್ದು ಅಲ್ಲಿ ಬಂಧಿತರಾಗಲು ಅಲ್ಲ, ಆದರೆ ತಿಳಿದುಕೊಳ್ಳಿ, ದೇವರು ನಿಮ್ಮೊಳಗೆ ಹಾಕಿದ್ದ ಆ ಗರ್ಜನೆ ಮತ್ತು ಆಳ್ವಿಕೆಯನ್ನು ರಾಷ್ಟ್ರಗಳಲ್ಲಿ ಗರ್ಜಿಸಲು, ರಾಜದಂಡದಿಂದ ರಾಷ್ಟ್ರಗಳನ್ನು ಆಳಲು. ಆಮೇನ್. ದಾನಿಯೇಲನು ಹೇಳುತ್ತಾನೆ, ತಮ್ಮ ದೇವರನ್ನು ಅರಿತವರು ದೃಢಚಿತ್ತರಾಗಿ ಕೃತಾರ್ಥರಾಗುವರು. ನೀವು ಒಂದು ಹೊಂಡದಲ್ಲಿ ಬಿದ್ದರೆ ನಿಮ್ಮ ದೇವರು ಯಾರೆಂದು ತಿಳಿದುಕೊಳ್ಳಿ. ಬೈಬಲ್ ಹೇಳುತ್ತದೆ, ಪ್ರೀತಿಯ ದಯೆಯಿಂದ ಆತನು ನನ್ನನ್ನು ಮೇಲಕ್ಕೆತ್ತಿದನು. ಆಮೇನ್. ನಿಮ್ಮನ್ನು ಪುನಃ ಮೇಲಕ್ಕೆತ್ತುವ ದೇವರನ್ನು ನೀವು ಅರಿತಿರಬೇಕು ಮತ್ತು ನಿಮ್ಮನ್ನು ಆತನು ಪುನರ್ಸ್ಥಾಪಿಸುತ್ತಾನೆ. ನೀವು ಅದೇ ಹೊಂಡದಲ್ಲಿ ಕುಳಿತು, ಸಾಧ್ಯವಿಲ್ಲ, ನಾನು ಹೇಗೆ ಹೊರಬರಲಿ ಎಂದು ಹೇಳಬೇಕಾಗಿಲ್ಲ. ನೀವು ಬಲೆಯಲ್ಲಿ ಬಿದ್ದರೆ ನಿಮ್ಮ ದೇವರನ್ನು ಅರಿತುಕೊಳ್ಳಿರಿ. ನೀವು ಸರಪಳಿಯಲ್ಲಿ ಬಿಗಿಯಲ್ಪಟ್ಟರೆ ನಿಮ್ಮ ದೇವರನ್ನು ಅರಿತುಕೊಳ್ಳಿರಿ. ಆಮೇನ್. ಈಗ ನಾನು ನಿಮಗೆ ಕೆಲವು ದೇವರ ವಾಕ್ಯವನ್ನು ಹೇಳುತ್ತೇನೆ. ಕೀರ್ತನೆ 3 ವಾಕ್ಯ 1 ಮತ್ತು 2. ಯೆಹೋವನೇ, ನನ್ನ ವಿರೋಧಿಗಳು ಎಷ್ಟೋ ಹೆಚ್ಚಾಗಿದ್ದಾರೆ, ನನಗೆ ವೈರಿಗಳಾಗಿ ನಿಂತವರು ಬಹಳ ಮಂದಿ. ಅನೇಕರು ನನ್ನ ವಿಷಯದಲ್ಲಿ ಅವನಿಗೆ ದೇವರಿಂದ ಸಹಾಯವು ಆಗುವುದೇ ಇಲ್ಲವೆಂದು ಹೇಳಿಕೊಳ್ಳುತ್ತಾರೆ. ನೀವು ತುಂಬ ಧ್ವನಿಗಳನ್ನು ಕೇಳುತ್ತಿರಬಹುದು, ನೀವು ಆ ಧ್ವನಿಗಳನ್ನು ತಪ್ಪಿಸಲು ಅಸಾಧ್ಯ. ಆದರೆ ನೀವು ನಿಮ್ಮ ದೇವರನ್ನು ತಿಳಿದುಕೊಳ್ಳಿರಿ, ನಿಮ್ಮ ಪಾತ್ರವನ್ನು ಕಳೆದುಕೊಳ್ಳಬೇಡಿರಿ. ದೇವರ ವಾಕ್ಯವು ಹೇಳುತ್ತದೆ, ಯೆಹೋವನೇ, ನೀನು ನನ್ನನ್ನು ಕಾಯುವ ಗುರಾಣಿಯಾಗಿದ್ದಿ. ಅಂತಹ ಎಲ್ಲ ಧ್ವನಿಗಳಿಂದ ಅವರು ನಿಮ್ಮನ್ನು ಮುದ್ರೆ ಹಾಕಿಸಿ ಬಚ್ಚಿಟ್ಟಿರುತ್ತಾರೆ. ಆ ಧ್ವನಿಗಳು ದೇವರಿಂದ ನಿಮಗೆ ಸಹಾಯವಿಲ್ಲವೆಂದು ಹೇಳುವುದರಿಂದ ಅಂತಹ ಯಾವುದೇ ಸ್ಥಳವಿಲ್ಲ. ನಾನು ದೇವರ ಬಳಿಗೆ ಬಂದ ನನ್ನ ಯೌವನಾವಸ್ಥೆಯಲ್ಲಿ ನನ್ನ ಪ್ಯಾಸ್ಟರ್ ಹೇಳಿದ್ದರು, ದೇವರು ನಿನಗೆ ಸಹಾಯ ಮಾಡಲು ಅಸಾಧ್ಯವಾದ ಯಾವುದೇ ಸ್ಥಳವಿಲ್ಲ. ಆಮೇನ್. ಅಂತಹ ಯಾವುದೇ ಸ್ಥಳವಿಲ್ಲ, ಪರಲೋಕದಲ್ಲಾಗಲಿ, ಭೂಮಿಯ ಮೇಲೆ ಅಥವಾ ಭೂಮಿಯ ಕೆಳಗೆ. ಆಮೇನ್. ದೇವರ ವಾಕ್ಯವು ಹೇಳುತ್ತದೆ, ನಿನ್ನ ಉಪಸ್ಥಿತಿಯಿಂದ ನಾನು ಎಲ್ಲಿ ಹೋಗಲಿ ದೇವರೇ, ಎಲ್ಲಿ ನಾನು ಅಡಗಿಕೊಳ್ಳಲಿ? ದಾವೀದ ಅರಸನು ಹೇಳುತ್ತಾನೆ, ಅಂತಹ ಯಾವುದೇ ಸ್ಥಳವಿಲ್ಲ. ದೇವರು ಮೇಲಕ್ಕೆತ್ತಲು ಮತ್ತು ಸಹಾಯ ಮಾಡಲು ಆಗದಿರುವಂಥ ಯಾವುದೇ ಸ್ಥಳವಿಲ್ಲ. ಆಮೇನ್. ಕೀರ್ತನೆ 44 ವಾಕ್ಯ 13ರಿಂದ 16. ನಮ್ಮನ್ನು ನೆರೆಯವರ ನಿಂದೆಗೆ ಗುರಿ ಮಾಡಿದ್ದಿ, ಸುತ್ತನ ಜನಾಂಗಗಳವರ ಪರಿಹಾಸ್ಯಕ್ಕೂ ಕುಚೋದ್ಯಕ್ಕೂ ಈಡಾದೆವು. ಹೌದು, ನಿಮಗೆ ಅಂತಹ ಅನುಭವವಾಗಿದೆಯೇ? ನಿಮ್ಮ ನೆರೆಯವರ ನಿಂದನೆಗೆ ಗುರಿಯಾದ ಅನುಭವ. ನಮ್ಮನ್ನು ಅನ್ಯದೇಶೀಯರ ಗಾದೆಗೆ ಆಸ್ಪದ ಮಾಡಿದ್ದಿ. ಅವರು ನಮ್ಮನ್ನು ನೋಡಿ ತಲೆ ಆಡಿಸುತ್ತಾರೆ, ದೂಷಕರ ನಿಂದಾ ವಚನಗಳಿಂದಲೂ. ಹೌದು, ನೀವು ಇದನ್ನು ನಿಮ್ಮ ಈ ಕಣ್ಣುಗಳಿಂದ ನೋಡಬಹುದು. ಮುಯ್ಯಿ ತೀರಿಸುವ ವೈರಿಗಳ ದೃಷ್ಟಿಯಿಂದಲೂ ನನಗುಂಟಾಗಿರುವ ಅವಮಾನವು ಯಾವಾಗಲೂ ನನ್ನ ಮುಂದೆ ಇದೆ. ನಾಚಿಕೆಯು ನನ್ನ ಮುಖವನ್ನು ಕವಿದಿದೆ. ಇದು ನಿಮ್ಮ ಶತ್ರುವಿನ ತಂತ್ರವಾಗಿದೆ, ನಿಮ್ಮನ್ನು ಸುಮ್ಮನಾಗಿಸಲು ನಿಮ್ಮ ನೆರೆಯವರ ಜೊತೆ. ಇಂದು ಆ ಬಲೆಗಳು, ಸರಪಳಿಗಳು
ಯೇಸುವಿನ ನಾಮದಲ್ಲಿ ಮುರಿದು ಬೀಳುವವು. ನಿಮ್ಮ ಧ್ವನಿಯು ಕೇಳಲಿ, ನಿಮ್ಮ ಗರ್ಜನೆಯು ಕೇಳಲಿ, ಮತ್ತು ನಿಮ್ಮ ವಾಸಸ್ಥಾನದಲ್ಲಿ ನೀವು ಅಧಿಕಾರವನ್ನು ಚಲಾಯಿಸುವಂತಾಗಲಿ. ಆಮೇನ್. ಕೀರ್ತನೆ 55 ವಾಕ್ಯ 3-6. ಶತ್ರುಗಳ ಅಬ್ಬರ, ದುಷ್ಟರ ಹಿಂಸೆ, ಇವುಗಳ ದೆಸೆಯಿಂದ ಪ್ರಲಾಪಿಸುವವನಾಗಿ ಹೊಯ್ದಾಡುತ್ತಾ ನರಳುತ್ತೇನೆ. ಅವರು ನನ್ನ ಮೇಲೆ ಅಪಾಯವನ್ನು ಬರಮಾಡಿ ಕೋಪದಿಂದ ನನ್ನನ್ನು ದ್ವೇಷಿಸುತ್ತಾರೆ. ನನ್ನ ಹೃದಯವು ನೊಂದು ಬೆಂದಿದೆ, ಮರಣ ಭಯವು ಆವರಿಸಿಕೊಂಡಿದೆ. ಅಂಜಿ ನಡುಗುತ್ತೇನೆ, ದಿಗಿಲು ನನ್ನನ್ನು ಹಿಡಿದಿದೆ. ಆಹಾ, ನನಗೆ ರೆಕ್ಕೆಗಳಿದ್ದರೆ ಪಾರಿವಾಳದಂತೆ ಹಾರಿ ಹೋಗಿ ಆಶ್ರಯ ಸೇರಿಕೊಳ್ಳುತ್ತಿದ್ದೆನು. ನಿಮ್ಮ ಜೀವನದಲ್ಲಿ ಇಂತಹ ಸನ್ನಿವೇಶಗಳು ಇದ್ದರೆ, ನೀವು ಭಯಪಟ್ಟರೆ, ನಡುಕ ಉಂಟಾದರೆ, ಕೆಲವೊಮ್ಮೆ ಅತಿಯಾದ ನೋವು, ಮರಣದ ಭಯ, ನೀವು ಕೆಲವು ರೋಗಗಳಿಂದ ಹಾದು ಹೋಗುವಾಗ ದಿಗಿಲಾದರೆ, ನೀವು ಇವುಗಳಿಂದ ತಪ್ಪಿಸಿಕೊಳ್ಳಲು ಬಯಸಿದಾಗ, ಹೇಗಾದರೂ ತಪ್ಪಿಸಿಕೊಳ್ಳಬೇಕೆಂದಿದ್ದರೆ, ನಾನು ಹೇಳುತ್ತೇನೆ, ದೇವರು ಹೇಳುತ್ತಾರೆ, ನೀವು ಅವುಗಳನ್ನು ಜಯಿಸಬೇಕು. ಅಲ್ಲೇ ನಿಂತುಕೊಂಡು ಪ್ರತಿಯೊಂದರಲ್ಲೂ ಜಯಶಾಲಿಯಾಗಿರಿ. ಹಾಲೆಲೂಯ. ಯಾವಾಗ ನಿಮ್ಮ ರಾಜದಂಡ ಬಲಿಷ್ಠವಾಗಿ ನಿಲ್ಲುತ್ತದೆ, ಆವಾಗ ಅದು ಸಾಧ್ಯವಾಗುತ್ತದೆ. ಹಾಲೆಲೂಯ. ಕೀರ್ತನೆ 56 ವಾಕ್ಯ 9. ದೇವರು ನನ್ನ ಸಂಗಡ ಇರುವುದು ನಿಶ್ಚಯ. ನಾನು ಆತನಿಗೆ ಮೊರೆ ಇಡುವಾಗಲೇ ನನ್ನ ಶತ್ರುಗಳು ಪಕ್ಕನೆ ಪಲಾಯನ ಮಾಡುವರು. ಹೌದು, ನೀವು ತಿಳಿದುಕೊಳ್ಳಬೇಕು, ದೇವರು ಯಾವಾಗಲೂ ನಿಮ್ಮ ಪರವಾಗಿದ್ದಾರೆ, ನಿಮ್ಮ ವಿರೋಧವಾಗಿ ಅಲ್ಲ. ಆಮೇನ್. ಯಾವಾಗ ನೀವು ದೇವರಿಗೆ ಮೊರೆ ಇಡುತ್ತೀರಿ, ನಿಮ್ಮ ಶತ್ರುವು ಹಿಂದೆ ಸರಿಯುತ್ತಾನೆ. ಆತ್ಮಿಕ ಹೋರಾಟಗಳನ್ನು ಹೇಗೆ ಜಯಿಸುವುದೆಂದು ನಿಮಗೆ ತಿಳಿದಿಲ್ಲವಾದರೆ, ಒಂದು ವಿಷಯವನ್ನು ತಿಳಿದುಕೊಳ್ಳಿ, ದೇವರು ನಿಮ್ಮ ಪರವಾಗಿದ್ದಾರೆ. ನೀವು ಒಂದು ಮಗುವಿನಂತೆ ದೇವರಿಗೆ ಮೊರೆ ಇಟ್ಟರೆ, ನಿಮ್ಮ ಸ್ವರವನ್ನೆತ್ತಿ ಅವರನ್ನು ಕರೆದರೆ, ಯಾವುದೂ ನಿಮ್ಮ ಧ್ವನಿಯನ್ನು ಅಡಗಿಸಲು ಸಾಧ್ಯವಿಲ್ಲ. ಹಾಲೆಲೂಯ. ನಿಮ್ಮ ಶತ್ರುಗಳು ಹಿಂದೆ ಸರಿಯುವರು. ಆಮೇನ್. ಅದು ಅಷ್ಟು ಸರಳವಾಗಿದೆ. ದಾವೀದನು ಹೇಳುತ್ತಾನೆ, ಇಷ್ಟು ನನಗೆ ತಿಳಿದಿದೆ, ಯಾವಾಗ ನಾನು ಅವರಿಗೆ ಮೊರೆ ಇಡುತ್ತೇನೆ, ಸುಮ್ಮನಿರದೆ ದೇವರಲ್ಲಿ ಎಲ್ಲ ವಿಷಯಗಳ ಬಗ್ಗೆ ವಿವರಿಸುತ್ತೇನೆ, ಮತ್ತು ನಾನು ದೇವರಲ್ಲಿ ಹೇಳುತ್ತೇನೆ, ಆ ವೈರಿಗಳು ಎಷ್ಟೊಂದು ಯೋಜನೆ ಮಾಡಿದರೂ ಅವರು ಹಿಂದೆ ಸರಿಯಲೇಬೇಕು. ಹಾಲೆಲೂಯ. ಆಮೇನ್. ಯೆಶಾಯ ಅಧ್ಯಾಯ 49 ವಾಕ್ಯ 24 ಮತ್ತು 25. ಶೂರನಿಂದ ಕೊಳ್ಳೆಯನ್ನು ಕಸಿಕೊಳ್ಳಬಹುದೇ? ಭೀಕರನಿಗೆ ಸೆರೆಯಾದವರನ್ನು ಬಿಡಿಸಲಾದಿತ್ತೇ ಎಂದುಕೊಳ್ಳುತ್ತೀಯಾ? ಯೆಹೋವನು ಹೀಗನ್ನುತ್ತಾನೆ, ಶೂರನ ಸೆರೆಯವರೂ ಅಪಹರಿಸಲ್ಪಡುವರು, ಭೀಕರನ ಕೊಳ್ಳೆಯೂ ತೆಗೆಯಲ್ಪಡುವುದು. ನಿನ್ನೊಡನೆ ಹೋರಾಡುವವನ ಸಂಗಡ ನಾನೇ ಹೋರಾಡಿ ನಿನ್ನ ಮಕ್ಕಳನ್ನು ಉದ್ಧರಿಸುವೆನು. ಆಮೇನ್. ಹಾಲೆಲೂಯ. ಇಲ್ಲಿ ನೀನು ಕಾನೂನುಬದ್ಧ ಕೈದಿಯಾಗಲು ಎಲ್ಲವನ್ನೂ ಮಾಡಿದ್ದಿ. ನೀನು ಕಾನೂನುಬದ್ಧ ಸೆರೆಯಾಳು ಆಗಿದ್ದಿ. ಸೈತಾನನ ಸೂಚನೆಗಳಂತೆ 1, 2, 3, 4 ಹೆಜ್ಜೆಗಳನ್ನಿಟ್ಟು ಕಾನೂನುಬದ್ಧ ಕೈದಿಯಾಗಿದ್ದಿ. ಯೆಶಾಯ 14 ವಾಕ್ಯ 17 ಇಲ್ಲಿ ಹೇಳುತ್ತದೆ ಸೈತಾನನ ಬಗ್ಗೆ. ಅವನು ತನ್ನ ಸೆರೆಯಲ್ಲಿದ್ದವರನ್ನು ಬಿಡಲು ಸೆರೆಮನೆಯ ಬಾಗಿಲನ್ನು ತೆರೆಯುವುದಿಲ್ಲವೆಂದು.
ದೇವರ ವಾಕ್ಯವು ಹೇಳುತ್ತದೆ, ಶೂರನಿಂದ ಕೊಳ್ಳೆಯನ್ನು ಕಸಿದುಕೊಳ್ಳಬಹುದೇ? ಭೀಕರನಿಗೆ ಸೆರೆಯಾದವರನ್ನು ಬಿಡಿಸಲಾದೀತೆ? 25ನೇ ವಾಕ್ಯ ಹೇಳುತ್ತದೆ, ಯೆಹೋವನು ಹೀಗನ್ನುತ್ತಾನೆ, ಶೂರನ ಸೆರೆಯವರೂ ಅಪಹರಿಸಲ್ಪಡುವರು, ಭೀಕರನ ಕೊಳ್ಳೆಯೂ ತೆಗೆಯಲ್ಪಡುವುದು. ನಿನ್ನೊಡನೆ ಹೋರಾಡುವವನ ಸಂಗಡ ನಾನೇ ಹೋರಾಡಿ ನಿನ್ನ ಮಕ್ಕಳನ್ನು ಉದ್ಧರಿಸುವೆನು. ಹಾಲೆಲೂಯ. ದೇವರು ಇದನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳುತ್ತಾರೆ. ಸೈತಾನನು ಎಷ್ಟೊಂದು ಸವಾಲು ಹಾಕಿ ನೀನು ಇದರಿಂದ ಹೊರಗೆ ಬರಲು ಅಸಾಧ್ಯವೆಂದು ಹೇಳಿದರೂ ನಾನು ಹೇಳುತ್ತೇನೆ, ನೀವು ಖಂಡಿತವಾಗಿಯೂ ಅಲ್ಲಿಂದ ಹೊರಗೆ ಬರುತ್ತೀರಿ. ಸೈತಾನನು ಹೇಳಬಹುದು, ಕಾನೂನುಬದ್ಧವಾಗಿ ನೀನು ನನ್ನ ಕೈದಿಯೆಂದು, ನೀನು ಅದನ್ನು ಇದನ್ನು ಮಾಡಿದ್ದಿ, ನೀನು 69ರಲ್ಲಿ ಹೀಗೆ ಮಾಡಿದ್ದಿ, 16ರಲ್ಲಿ ಹೀಗೆ ಮಾಡಿದ್ದಿ ಎಂದು ಅವನು ನೆನಪಿಸಬಹುದು. ಆದುದರಿಂದ ನೀನು ನನ್ನ ಕಾನೂನುಬದ್ಧ ಕೈದಿಯಾಗಿದ್ದೀಯೆಂದು. ಆದರೆ ನಾನು ಹೇಳುತ್ತೇನೆ, ದೇವರ ವಾಕ್ಯ ಹೇಳುತ್ತದೆ, ದೇವರ ದಯೆಯಿಂದ ದಾವೀದನು ಹೇಳುತ್ತಾನೆ, ನನ್ನ ಯೌವನದ ಎಲ್ಲ ಪಾಪಗಳನ್ನು ಆತನು ಕ್ಷಮಿಸಿದ್ದಾನೆಂದು. ಆದುದರಿಂದ ನಿಮ್ಮ ದೇವರನ್ನು ಅರಿತುಕೊಳ್ಳಿರಿ, ನಿಮ್ಮ ಯೌವನದ ಎಲ್ಲ ಪಾಪಗಳನ್ನು ಆತನು ಕ್ಷಮಿಸುತ್ತಾನೆ. ಆಮೇನ್. ಇಲ್ಲವಾದರೆ ನೀವು ನಿಮ್ಮ 69ರ ಪ್ರಾಯದಲ್ಲೂ 16ರ ಪ್ರಾಯದಲ್ಲಿ ಮಾಡಿದ ಪಾಪವನ್ನು ನೆನೆಸಬೇಕಾಗುತ್ತದೆ ಮತ್ತು ಅಲ್ಲೇ ಬಂದಿಯಾಗುತ್ತೀರಿ, ಯಾವುದೇ ದನು ಎತ್ತಲು ಆಗದೆ. ಆಮೇನ್. ಹಾಲೆಲೂಯ. ದೇವರ ವಾಕ್ಯವು ಹೇಳುತ್ತದೆ, ಶೂರನ ಸೆರೆಯವರೂ ಅಪಹರಿಸಲ್ಪಡುವರು. ಆ ಪ್ರಾಯದ ಸಿಂಹವು ಸೆರೆಗೆ ಹೋದ ಹಾಗೆ ಇವತ್ತು ತಿಳಿದುಕೊಳ್ಳಿರಿ. ಸುಮ್ಮನೆ ಪ್ರಲಾಪಿಸಬೇಡಿರಿ ಆಗಿ ಹೋದ ವೈಫಲ್ಯಗಳಿಗೆ. ಹೌದು, ಒಂದು ನವನೂತನವಾದ ಆರಂಭವನ್ನು ದೇವರು ನಿಮಗೆ ನೀಡುವರು. ಹಾಲೆಲೂಯ. ಆಮೇನ್. ನೀವೊಂದು ಭೀಕರನ ಬೇಟೆಯಾದರೂ ದೇವರು ನಿಮ್ಮನ್ನು ಬಿಡಿಸುತ್ತಾರೆ. ನಿಮಗಾಗಿ ದೇವರು ಹೋರಾಡುತ್ತಾರೆ. ಹಾಲೆಲೂಯ. ನಿಮ್ಮ ಉದ್ದೇಶವನ್ನು ತಿಳಿದುಕೊಳ್ಳಿರಿ. ಆತನು ನಿಮ್ಮನ್ನು ರೂಪಿಸಿದನೆಂದು ತಿಳಿದುಕೊಳ್ಳಿರಿ. ಓ ಹುಳ ಯಾಕೋಬನೇ, ನಿನ್ನನ್ನು ನಾನು ರೂಪಿಸಿದ್ದೇನೆ. ನಾನು ನಿನ್ನನ್ನು ಮಸೆದ ಹಲ್ಲಿನ ಹೊಸ ಹಂತಿ ಕುಂಟೆಯನ್ನಾಗಿ ಮಾಡಿದ್ದೇನೆ. ಆಮೇನ್. ಹಾಲೆಲೂಯ. ಯೇಸುವೇ ಸ್ತೋತ್ರ. ನಿನ್ನ ನಾಮವನ್ನು ಹರಸುತ್ತೇನೆ ಯೇಸುವೆ. ಹಾಲೆಲೂಯ. ಯಾರೆಲ್ಲ ನಿಮ್ಮ ಜೀವನವನ್ನು ಯೇಸುವಿಗೆ ಸಮರ್ಪಿಸಲು ಆಶಿಸುತ್ತೀರಿ, ಅವರು ನನ್ನ ಜೊತೆ ಈ ಪ್ರಾರ್ಥನೆಯನ್ನು ಮಾಡಿರಿ. ಯೇಸುವೆ, ನಾನು ನನ್ನ ಜೀವನವನ್ನು ನಿನಗೆ ಸಮರ್ಪಿಸುತ್ತೇನೆ. ನಾನು ಒಬ್ಬ ಪಾಪಿಯೆಂದು ನಾನು ಅರಿತುಕೊಳ್ಳುತ್ತೇನೆ. ನೀವು ನನಗಾಗಿ ಶಿಲುಬೆಯಲ್ಲಿ ನನ್ನ ಪಾಪಗೋಸ್ಕರ ಮರಣ ಹೊಂದಿದ್ದಕ್ಕೆ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನಿಮ್ಮ ರಕ್ತದಲ್ಲಿ ನನ್ನ ಪಾಪಗಳಿಗೆ ಕ್ಷಮೆ ಉಂಟು. ನೀವು ನನ್ನ ಪಾಪಗೋಸ್ಕರ ನೀವು ಶಿಲುಬೆಯ ಮರಣವನ್ನು ಹೊಂದಿದ್ದೀರೆಂದು ನಾನು ನಂಬುತ್ತೇನೆ. ನಿಮ್ಮ ರಕ್ತದಿಂದ ನನ್ನನ್ನು ಶುದ್ಧೀಕರಿಸಿರಿ, ನನ್ನ ಪಾಪಗಳನ್ನು ಕ್ಷಮಿಸಿರಿ. ನಾನು ಪಾಪದ ಲೋಕವನ್ನು, ಸೈತಾನನನ್ನು ತಿರಸ್ಕರಿಸುತ್ತೇನೆ. ಯೇಸುವಿನ ನಾಮದಲ್ಲಿ
ಯೇಸುವೆ, ನನ್ನಲ್ಲಿ ಬನ್ನಿರಿ. ನನ್ನಲ್ಲಿ ನೀವು ಬರಲು ಅಡ್ಡಿ ಮಾಡುವ ಎಲ್ಲ ನನ್ನ ಪಾಪಗಳಿಂದ, ನನ್ನ ವಂಶಾವಳಿಯಿಂದ, ನನ್ನ ಪೂರ್ವಜರಿಂದ ನನ್ನ ಮೇಲೆ ಅವುಗಳಿಗೆ ಇರುವ ಅಧಿಕಾರದಿಂದ ನನಗೆ ಬಿಡುಗಡೆಯನ್ನು ನೀಡಿರಿ. ನನ್ನ ಪಾಪಗಳನ್ನು ನಿಮ್ಮ ರಕ್ತದಿಂದ ಕ್ಷಮಿಸಿರಿ. ಪವಿತ್ರಾತ್ಮರೇ, ನನ್ನಲ್ಲಿ ಬನ್ನಿರಿ. ಯೇಸುವೆ, ನನ್ನ ಜೀವನದಲ್ಲಿ ಬನ್ನಿರಿ. ಈ ದಿನ ನಾನು ನಿಮ್ಮನ್ನು ನನ್ನ ಜೀವನದಲ್ಲಿ ಬರಲು ಆಹ್ವಾನಿಸುತ್ತೇನೆ ಮತ್ತು ನನ್ನ ಸ್ವಂತ ರಕ್ಷಕನೆಂದು ಸ್ವೀಕರಿಸುತ್ತೇನೆ. ಆಮೆನ್. Every life in this place, Lord, we bring them under your blood and lordship, Lord. We cancel every claims and plans that the enemy has against the lives of your people. We release every life, Lord, from everything that is not of you, Lord. Oh, we speak forth for your grace to touch their hearts and their lives, Lord. Visit them with your mercy, Lord. May them find you near to them, Lord. May your presence be with your people, Father. Touch every life, Father. Visit them with your presence, with your healing hand, with your delivering hand. Heal every broken hearted, Lord. Touch and transform lives for your glory, Father. In Jesus' name, amen. May the love of God the Father, may the peace of our Lord Jesus Christ, and the fellowship of the Holy Spirit be with you all. Go in the peace of the Lord. The Lord be with you. Shalom.